ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರೇ, ಬೆಟ್ಟವನ್ನ ಅಲುಗಾಡಿಸುವಂತಹ ಶಕ್ತಿ ನಿಮ್ಮಲ್ಲಿದೆ. ಬೇಕಾಗಿರುವುದು ಕೇವಲ ಒಂದೇ ಒಂದು ದೃಢವಾದಂತಹ ಸಂಕಲ್ಪ. ಜಗತ್ತು ನಿಮ್ಮ ಸಾಮರ್ಥ್ಯವನ್ನ ಪ್ರಶ್ನಿಸಬಹುದು, ಆದರೆ ನಿಮ್ಮ ಆತ್ಮವಿಶ್ವಾಸ ಮಾತ್ರ ಎಂದಿಗೂ ಕೂಡ ಕುಗ್ಗಬಾರದು. ಗೆಲುವು ಸುಲಭವಾಗಿ ಸಿಕ್ಕರೆ ಅದು ಮೌಲ್ಯವಿರುವುದಿಲ್ಲ. ಬೆವರು ಸುರಿಸಿ ಹೋರಾಡಿ ಗೆದ್ದಾಗ ಸಿಗುವಂತಹ ಆನಂದವೇ ಬೇರೆಯಾಗಿರುತ್ತದೆ. ಸೋಲುಗಳನ್ನ ಅನುಭವದ ಪಾಠಗಳನ್ನಾಗಿ ಸ್ವೀಕರಿಸಬೇಕಾಗುತ್ತೆ. ಹೊಸ ಹುರುಪಿನಿಂದ ಹೆಜ್ಜೆಯನ್ನ ಇಡಬೇಕಾಗುತ್ತೆ. ನಿಮ್ಮ ಕನಸುಗಳಿಗೆ ಬೆಲೆಯನ್ನ ಕಟ್ಟಿ ಅವುಗಳನ್ನ ನನಸಾಗಿಸಲು ಪ್ರತಿದಿನ ಶ್ರಮಿಸಬೇಕಾಗುತ್ತೆ. ಕಾಲ ನಿಮ್ಮ ಜೊತೆಗಿದೆ, ವಿಜಯದ ನಿಮ್ಮ ಮುಂದಿದೆ. ಇನ್ನ ಎದ್ದೇಳಿ, ನಿಮ್ಮ ಶಕ್ತಿಯನ್ನ ಜಗತ್ತಿಗೆ ಪರಿಚಯಿಸಬೇಕಾಗಿದೆ. ಮೇಷರಾಶಿಯವರೇ, ನೀವು ಎಂದಿಗೂ ಕೂಡ ಹಿಂಜರಿಯುವವರಲ್ಲ, ಮುನ್ನುಗ್ಗಿ ಜಯಿಸುವವರು. ನಿಮ್ಮ ದಾರಿಯಲ್ಲಿ ಎದುರಾಗುವಂತಹ ಸವಾಲುಗಳು ನಿಮ್ಮನ್ನ ತಡೆಯಲು ಬಂದಿಲ್ಲ. ನಿಮ್ಮಲ್ಲಿ ಅಡಗಿರುವಂತಹ ಅಗಾಧವಾದಂತಹ ಶಕ್ತಿಯನ್ನ ನಿಮಗೆ ನೆನಪಿಸಲು ಬಂದಿರುವಂತದ್ದು ಎಂಬುದನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ನಿಮ್ಮ ಕೆಲಸದಲ್ಲಿ ಚುರುಕುತನ ಮತ್ತು ನಾಯಕತ್ವದ ಗುಣಗಳು ಎದ್ದು ಕಾಣಲಿವೆ. ದೀರ್ಘಕಾಲದಿಂದ ಬಾಕಿ ಇದ್ದಂತಹ ಕೆಲಸಗಳು ಪೂರ್ಣಗೊಳ್ಳುವಂತಹ ದಿನವಾಗಿದೆ. ಹೊಸ ಉದ್ಯೋಗ ಅವಕಾಶಗಳನ್ನ ಹುಡುಕುತ್ತಿರುವವರಿಗೆ ಸಕಾರಾತ್ಮಕ ಪ್ರತಿಕ್ರಿಯೆ ಸಿಗುವಂತಹ ಸಾಧ್ಯತೆ ಇದೆ. ಇನ್ನ ಕಚೇರಿಯಲ್ಲಿ ಅನಗತ್ಯ ವಾದ ವಿವಾದಗಳಿಗೆ ಕಿವಿಗೊಡಬೇಡಿ. ನಿಮ್ಮ ಗುರಿಯತ್ತ ಮಾತ್ರ ಗಮನವನ್ನ ಕೊಡಬೇಕಾಗುತ್ತೆ. ಇನ್ನ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗುವ ಸೂಚನೆಗಳಿವೆ. ವ್ಯವಹಾರದಲ್ಲಿ ನಿರೀಕ್ಷಿತವಾದಂತಹ ಲಾಭವು ಕೂಡ ದೊರೆಯುವಂತದ್ದು. ಸ್ಥಿರಾಸ್ತಿ ಅಥವಾ ದೀರ್ಘಾವಧಿ ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಅನುಕೂಲಕರವಾದಂತಹ ದಿನ. ಇನ್ನ ಕುಟುಂಬದ ಅಗತ್ಯತೆಗಳಿಗಾಗಿ ಹಣ ಖರ್ಚಾಗಲಿದ್ದು ಅನಗತ್ಯ ದುಂದುವೆಚ್ಚಗಳಿಗೆ ಕಡಿವಾಣವನ್ನ ಹಾಕುವುದು ಉತ್ತಮ. ಇನ್ನ ಮನೆಯಲ್ಲಿ ಸಂತಸದ ವಾತಾವರಣವನ್ನ ನೋಡುವಂತದ್ದಾಗ್ತದೆ. ಕುಟುಂಬ ಸದಸ್ಯರ ನಡುವೆ ಪ್ರೀತಿ ಮತ್ತು ಪರಸ್ಪರ ಸಹಕಾರ ಹೆಚ್ಚಾಗ್ತದೆ. ದಾಂಪತ್ಯ ಜೀವನದಲ್ಲಿ ಸಾಮರಸ್ಯ ಇರಲಿದ್ದು ಸಂಗಾತಿಯಿಂದ ಮಾನಸಿಕ ಬೆಂಬಲ ದೊರೆಯುವಂತದ್ದು. ಇನ್ನು ಮಕ್ಕಳ ವಿದ್ಯಾಭ್ಯಾಸ ಅಥವಾ ಸಾಧನೆಗಳಿಂದ ಮನಸ್ಸಿಗೆ ನೆಮ್ಮದಿ ಮತ್ತು ಹೆಮ್ಮೆಯೂ ಕೂಡ ಸಿಗುವಂತದ್ದಾಗ್ತದೆ. ಇನ್ನ ದೈಹಿಕವಾಗಿ ಚೈತನ್ಯದಿಂದ ಕೂಡಿರುವಂತಹ ದಿನ ನಿಮಗೆ. ಅತಿಯಾದಂತಹ ಕೆಲಸದ ಒತ್ತಡದಿಂದಾಗಿ ಬೆನ್ನು ನೋವು ಅಥವಾ ಕುತ್ತಿಗೆ ನೋವು ಕಾಣಿಸಿಕೊಳ್ಳಬಹುದು. ಸಮಯಕ್ಕೆ ಸರಿಯಾಗಿ ಊಟವನ್ನ ಮಾಡಿ ಮತ್ತು ದೇಹಕ್ಕೆ ಅಗತ್ಯವಾದಂತಹ ವಿಶ್ರಾಂತಿಯನ್ನ ನೀಡಬೇಕಾಗತ್ತೆ. ಇನ್ನು ವಿಶೇಷವಾಗಿ ನೋಡುವುದಾದರೆ ಶ್ರೀ ಲಕ್ಷ್ಮೀ ನರಸಿಂಹ ಅಥವಾ ದುರ್ಗಾ ಆರಾಧನೆಯನ್ನ ಮಾಡುವಂತದ್ದು. ಶುಕ್ರವಾರವಾದ್ದರಿಂದ ಲಕ್ಷ್ಮೀ ದೇವಿಗೆ ಅಥವಾ ದುರ್ಗಾದೇವಿಗೆ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನ ಮಾಡಬೇಕಾಗತ್ತೆ. ಇನ್ನು ಬೆಳಗ್ಗೆ ಅಥವಾ ಸಂಜೆ ಹನುಮಾನ್ ಚಾಲಿಸವನ್ನ ಭಕ್ತಿಯಿಂದ ಪಠಿಸುವುದರಿಂದ ಆತ್ಮವಿಶ್ವಾಸ ಹೆಚ್ಚುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಗಳು ಕೂಡ ದೂರವಾಗುವಂತದ್ದು. ಇನ್ನ ಬಡವರಿಗೆ ಅಥವಾ ಅಗತ್ಯವಿರುವಂತವರಿಗೆ ಬೆಲ್ಲದಿಂದ ಮಾಡಿದಂತಹ ಸಿಹಿ ಅಥವಾ ಕೆಂಪು ಬಣ್ಣದ ಹಣ್ಣುಗಳನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಬೆಳಗ್ಗೆ ಪಕ್ಷಿಗಳಿಗೆ ನೀರು ಮತ್ತು ಧಾನ್ಯಗಳನ್ನ ನೀಡುವುದರಿಂದ ಗ್ರಹ ದೋಷಗಳು ನಿವಾರಣೆಯಾಗಿ ಮನಸ್ಸಿಗೆ ಶಾಂತಿಯೂ ಕೂಡ ಲಭಿಸುವಂತದ್ದಾಗ್ತದೆ. ವೃಷಭರಾಶಿಯವರ ತಾಳ್ಮೆ ಎಂಬುದು ಕೇವಲ ಕಾಯುವಂತಹ ಗುಣವಲ್ಲ. ಕಾಯುವ ಸಮಯದಲ್ಲಿ ನಮ್ಮ ಉತ್ಸಾಹ ಮತ್ತು ಗುರಿಯನ್ನ ಉಳಿಸಿಕೊಳ್ಳುವಂತಹ ಶಕ್ತಿ. ಸೋಲುಗಳು ನಿಮ್ಮ ಪ್ರಯಾಣದ ಅಂತ್ಯವಲ್ಲ, ಅವು ಗೆಲುವಿಗೆ ಬೇಕಾದಂತಹ ಅನುಭವದ ಪಾಠಗಳು. ಜಗತ್ತು ನಿಮ್ಮ ವೇಗವನ್ನ ನೋಡುವುದಿಲ್ಲ, ನಿಮ್ಮ ಸ್ಥಿರತೆ ಮತ್ತು ನಿಷ್ಠೆಯನ್ನ ನೋಡುತ್ತದೆ. ನಿಮ್ಮ ಶ್ರಮ, ತಾಳ್ಮೆ ಮತ್ತು ಸದಾಚಾರವೇ ನಿಮ್ಮನ್ನ ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ಯುವಂತಹ ಶಕ್ತಿಗಳು. ನಕಾರಾತ್ಮಕ ಆಲೋಚನೆಗಳನ್ನ ದೂರವಿಡಿ. ನಿಮ್ಮ ಕನಸುಗಳ ಮೇಲೆ ಸಂಪೂರ್ಣವಾದಂತಹ ವಿಶ್ವಾಸವನ್ನ ಇಡಿ. ನೀವು ಎಷ್ಟೇ ನಿಧಾನವಾಗಿ ಸಾಗಿದರೂ ಕೂಡ ನಿಲ್ಲದೆ ಸಾಗುತ್ತಿರುವವರೆಗೆ ವಿಜಯ ನಿಮ್ಮದೇ ಆಗಿರುವಂಥದ್ದು. ನಿಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸಬೇಕಾಗುತ್ತೆ. ಆಗ ಜಗತ್ತು ನಿಮ್ಮ ಗೆಲುವನ್ನ ಕೊಂಡಾಡುವಂಥದ್ದಾಗ್ತದೆ. ವೃಷಭ ರಾಶಿಯವರಾದ ನಿಮ್ಮಲ್ಲಿ ಅಚಲವಾದಂತಹ ದೃಢತೆ ಮತ್ತು ಕಠಿಣವಾದಂತಹ ಪರಿಶ್ರಮದ ಗುಣವಿದೆ. ಜೀವನದಲ್ಲಿ ಎದುರಾಗುವ ಸವಾಲುಗಳು ನಿಮ್ಮ ದಾರಿಯನ್ನ ತಡೆಯಲು ಬರುವುದಿಲ್ಲ. ನಿಮ್ಮ ಆಂತರಿಕ ಶಕ್ತಿಯನ್ನ ಜಗತ್ತಿಗೆ ಪರಿಚಯಿಸಲು ಬರುತ್ತವೆ. ಗಟ್ಟಿಯಾದ ಬಂಡೆಯಂತೆ ನೀವು ನಿಮ್ಮ ಗುರಿಯ ಮೇಲೆ ಅಚಲವಾದಂತಹ ನಂಬಿಕೆಯನ್ನು ಇಟ್ಟು ಮುನ್ನಡೆಯಬೇಕಾಗುತ್ತೆ ಜೀವನದಲ್ಲಿ. ಇಂದು ಶುಕ್ರವಾರದ ಪ್ರಭಾವದಿಂದ ಲಕ್ಷ್ಮೀದೇವಿಯ ಅನುಗ್ರಹ ದೊರೆತು ಹಣಕಾಸಿನ ಹರಿವು ಉತ್ತಮವಾಗಿರುತ್ತದೆ. ಬರಬೇಕಾಗಿದ್ದ ಹಳೆಯ ಸಾಲ ಅಥವಾ ಹಣ ಮರಳಿ ಕೈ ಸೇರುವಂತಹ ಸಾಧ್ಯತೆ ಇರುವಂಥದ್ದು. ಭೂಮಿ, ವಾಹನ ಅಥವಾ ಆಸ್ತಿ ಸಂಬಂಧಿತ ಹೂಡಿಕೆಗಳಿಗೆ ಯೋಜನೆಯನ್ನ ರೂಪಿಸಲು ಇದು ಸೂಕ್ತವಾಗಿರುವಂತಹ ಸಮಯ. ಅನಾವಶ್ಯಕ ಐಷಾರಾಮಿ ಖರ್ಚುಗಳಿಗೆ ಕಡಿವಾಣವನ್ನ ಹಾಕಬೇಕಾಗುತ್ತೆ.
ಇನ್ನು ಹಠಮಾರಿತನ ಅಥವಾ ಅನಗತ್ಯ ವಾದ ವಿವಾದಗಳನ್ನು ತಪ್ಪಿಸಿ ಇತರರ ಅಭಿಪ್ರಾಯಗಳಿಗೂ ಬೆಲೆಯನ್ನ ನೀಡಬೇಕಾಗುತ್ತೆ. ಹೊಸ ಒಪ್ಪಂದಗಳು ಅಥವಾ ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭದಾಯಕ ಬೆಳವಣಿಗೆಗಳು ಕಂಡುಬರಲಿವೆ. ಸೌಂದರ್ಯವರ್ಧಕ, ವಸ್ತ್ರ, ಆಭರಣ ಮತ್ತು ಕಲಾಕ್ಷೇತ್ರದಲ್ಲಿ ಇರುವಂತವರಿಗೆ ಉತ್ತಮ ಆದಾಯ ಸಿಗಲಿದೆ. ನಿಮ್ಮ ಕಾರ್ಯಕ್ಷಮತೆ ಹಾಗೂ ಸತತ ಪರಿಶ್ರಮಕ್ಕೆ ಕಚೇರಿಯಲ್ಲಿ ಉತ್ತಮ ಮನ್ನಣೆ ದೊರೆಯಲಿದೆ. ಬಾಕಿ ಉಳಿದಿದ್ದ ಪ್ರಮುಖ ಕೆಲಸಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುವಂತಹ ದಿನವೂ ಕೂಡ ಆಗಿರುವಂಥದ್ದು. ಇನ್ನು ಕುಟುಂಬದ ಸದಸ್ಯರ ನಡುವೆ ಪ್ರೀತಿ ಉತ್ಸಾಹ ಹೆಚ್ಚಾಗಿರುವಂಥದ್ದು. ಮನೆಯಲ್ಲೇ ಮಂಗಳಕರ ಅಥವಾ ಧಾರ್ಮಿಕ ವಾತಾವರಣ ನೆಲೆಸಿರುವಂಥದ್ದು. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಮತ್ತು ಪ್ರೀತಿಯು ಕೂಡ ವೃದ್ಧಿಯಾಗಲಿದೆ. ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನ ಕಳೆಯುವಿರಿ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಒಳ್ಳೆಯ ಸುದ್ದಿ ಕೇಳಿ ಬರಬಹುದು. ಇನ್ನು ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ದಿನವಿಡೀ ಉತ್ಸಾಹದಿಂದ ಕೂಡಿರು. ಗಂಟಲು, ಕುತ್ತಿಗೆ ಅಥವಾ ಜೀರ್ಣಾಂಗಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ತೊಂದರೆಗಳು ಕೂಡ ಕಾಣಿಸಿಕೊಳ್ಳಬಹುದು. ಹೆಚ್ಚು ಸಿಹಿ ಅಥವಾ ಎಣ್ಣೆಯುಕ್ತ ಆಹಾರವನ್ನು ಕಡಿಮೆ ಮಾಡಬೇಕಾಗತ್ತೆ. ಶುದ್ಧವಾದಂತಹ ನೀರು ಮತ್ತು ನಾರಿನಂಶವಿರುವ ಆಹಾರವನ್ನು ಸೇವನೆಯನ್ನ ಮಾಡಬೇಕಾಗತ್ತೆ. ಇನ್ನು ಶುಕ್ರವಾರದ ಶುಭ ದಿನದಂದು ಮುಂಜಾನೆ ಸ್ನಾನದ ನಂತರ ತುಪ್ಪದ ದೀಪವನ್ನು ಹಚ್ಚಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಥವಾ ಕನಕದಾರ ಸ್ತೋತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಬಡವರಿಗೆ ಅಥವಾ ಅಗತ್ಯವಿರುವಂಥವರಿಗೆ ಅಕ್ಕಿ, ಸಕ್ಕರೆ, ಹಾಲು, ಮೊಸರು ಅಥವಾ ಬಿಳಿ ಬಣ್ಣದ ಸಿಹಿ ತಿಂಡಿಗಳನ್ನು ದಾನವಾಗಿ ಮಾಡಬೇಕಾಗುತ್ತೆ ಇಂದಿನ ದಿವಸ ನೀವು. ಮಿಥುನ ರಾಶಿಯವರ ಬುದ್ಧಿವಂತಿಕೆ ಮತ್ತು ಛಲವೊಂದಾದಾಗ ಅಸಾಧ್ಯವೆಂಬುದು ಸಾಧ್ಯವಾಗಿ ಬದಲಾಗುತ್ತದೆ. ನಿಮ್ಮ ಮನಸ್ಸಿನಲ್ಲಿರುವಂತಹ ಗೊಂದಲಗಳು ಮತ್ತು ಹಿಂಜರಿಕೆಯನ್ನ ಬದಿಗಿಡಬೇಕಾಗುತ್ತೆ. ದೊಡ್ಡ ಗುರಿಗಳನ್ನ ತಲುಪಲು ಮೊದಲ ಹೆಜ್ಜೆಯನ್ನ ಧೈರ್ಯದಿಂದ ಇಡಬೇಕಾಗುತ್ತೆ. ಇತರರ ಮಾತುಗಳಿಗೆ ಅಥವಾ ನಕಾರಾತ್ಮಕ ಅಭಿಪ್ರಾಯಗಳಿಗೆ ನಿಮ್ಮ ಆತ್ಮವಿಶ್ವಾಸವನ್ನ ಕುಗ್ಗಿಸಲು ಬಿಡಬೇಡಿ. ನಿಮ್ಮ ಜ್ಞಾನ ಮತ್ತು ಕೌಶಲ್ಯವೇ ನಿಮ್ಮ ಅತಿ ದೊಡ್ಡದಾದಂತಹ ಸಂಪತ್ತು. ಪ್ರತಿಯೊಂದು ಸಮಸ್ಯೆಯಲ್ಲೂ ಒಂದು ಪರಿಹಾರ ಅಡಗಿರುತ್ತದೆ. ಆ ಪರಿಹಾರವನ್ನ ಹುಡುಕುವಂತಹ ತೀಕ್ಷ್ಣ ಬುದ್ಧಿ ನಿಮ್ಮಲ್ಲಿದೆ. ನಿಮ್ಮ ಸಾಮರ್ಥ್ಯವನ್ನ ಪೂರ್ಣವಾಗಿ ನಂಬಿ ಶ್ರಮವಹಿಸಿ ಕೆಲಸವನ್ನ ಮಾಡಿ. ಯಶಸ್ಸು ನಿಮ್ಮ ಹೆಜ್ಜೆಯನ್ನೇ ಹಿಂಬಾಲಿಸಿ ಬರುವಂತದ್ದಾಗ್ತದೆ. ನಹೋತ್ಸಾಹದಿಂದ ಮುನ್ನಡೆದರೆ ವಿಜಯ ನಿಮ್ಮದಾಗುವಂತದ್ದು. ಮಿಥುನ ರಾಶಿಯವರಾದಂತಹ ನಿಮ್ಮಲ್ಲಿ ನೈಸರ್ಗಿಕವಾಗಿ ಅದ್ಭುತವಾದಂತಹ ಗ್ರಹಣ ಶಕ್ತಿ, ಜ್ಞಾನ ಮತ್ತು ಯಾವುದೇ ಪರಿಸ್ಥಿತಿಗೆ ಹೊಂದಿಕೊಳ್ಳುವಂತಹ ಅಪ್ರತಿಮವಾದಂತಹ ಸಾಮರ್ಥ್ಯವಿದೆ. ಜಗತ್ತು ಸದಾ ಬದಲಾಗುತ್ತಿರುತ್ತದೆ. ಆ ಬದಲಾವಣೆಗೆ ತಕ್ಕಂತೆ ನಿಮ್ಮನ್ನ ನೀವು ನವೀಕರಿಸಿಕೊಳ್ಳುವಂತಹ ಶಕ್ತಿಯೇ ನಿಮ್ಮ ನಿಜವಾದಂತಹ ಬಲವಾಗಿರುವಂತದ್ದು. ಇಂದು ಮನೆಯಲ್ಲಿ ಹರ್ಷದ ವಾತಾವರಣವನ್ನ ನೋಡುವಂತಹ ದಿನ. ಸಹೋದರ ಸಹೋದರಿಯರೊಂದಿಗೆ ಬಾಂಧವ್ಯ ಗಟ್ಟಿಯಾಗಲಿದ್ದು ಅವರಿಂದ ಬೆಂಬಲ ದೊರೆಯಲಿದೆ. ಆಪ್ತ ಸ್ನೇಹಿತರ ಭೇಟಿ ಅಥವಾ ಸಂಭಾಷಣೆ ನಿಮ್ಮ ಮನಸ್ಸಿಗೆ ಅಪಾರವಾದಂತಹ ಉಲ್ಲಾಸವನ್ನ ನೀಡಲಿದೆ. ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡುವುದರಿಂದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ತಕ್ಷಣ ಬಗೆಹರಿಯುತ್ತವೆ. ಅಧ್ಯಯನ, ಪ್ರಯಾಣ ಅಥವಾ ಹೊಸ ಗ್ಯಾಜೆಟ್ಗಳ ಖರೀದಿಗೆ ಸಣ್ಣ ಪ್ರಮಾಣದ ಖರ್ಚುಗಳು ಕೂಡ ಆಗಬಹುದು. ಬರಬೇಕಾಗಿದ್ದಂತಹ ಹಳೆಯ ಬಾಕಿ ಹಣ ಅಥವಾ ಸಾಲ ನೀಡಿದ ಹಣ ಕೈ ಸೇರುವ ಸಾಧ್ಯತೆ ಇದೆ. ಇನ್ನು ಬುಧ ಮತ್ತು ಶುಕ್ರನ ಪ್ರಭಾವದಿಂದ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ. ವ್ಯಾಪಾರ ಹಾಗೂ ಕಮಿಷನ್ ಆಧಾರಿತ ಕೆಲಸಗಳಲ್ಲಿ ಉತ್ತಮ ಆದಾಯವನ್ನ ನಿರೀಕ್ಷಿಸಬಹುದು. ಇನ್ನು ಏಕಕಾಲಕ್ಕೆ ಕೆಲವು ಕೆಲಸಗಳನ್ನ ಕೈಗೆತ್ತಿಕೊಂಡು ಗೊಂದಲಕ್ಕೀಡಾಗಬೇಡಿ. ಆದ್ಯತೆಯ ಮೇರೆಗೆ ಒಂದೊಂದೇ ಕೆಲಸವನ್ನ ಪೂರ್ಣಗೊಳಿಸಬೇಕಾಗುತ್ತೆ. ಹೊಸ ಪ್ರಾಜೆಕ್ಟ್ಗಳು ಅಥವಾ ಒಪ್ಪಂದಗಳಿಗೆ ಸಹಿ ಹಾಕಲು ದಿನವು ಅತ್ಯಂತ ಅನುಕೂಲಕರವಾಗಿದೆ. ವ್ಯಾಪಾರಸ್ಥರಿಗೆ ಹೊಸ ಗ್ರಾಹಕರ ಸಂಪರ್ಕವೂ ಕೂಡ ಸಿಗುವಂತದ್ದು. ನಿಮ್ಮ ಚತುರ ಮಾತುಕತೆ ಮತ್ತು ಬುದ್ಧಿವಂತಿಕೆಯ ನಿರ್ಧಾರಗಳಿಂದ ಕೆಲಸದ ಸ್ಥಳದಲ್ಲಿ ಮೇಲುಗೈಯನ್ನ ಸಾಧಿಸುವಿರಿ ಮತ್ತು ತಂತ್ರಜ್ಞಾನ ಕ್ಷೇತ್ರದವರಿಗೆ ಉತ್ತಮ ಪ್ರಗತಿಯೂ ಕೂಡ ಕಂಡು ಬರುವಂತಹ ದಿನವಾಗಿರುವಂತದ್ದು. ಇನ್ನು ಮಾನಸಿಕವಾಗಿ ಲವಲವಿಕೆಯಿಂದ ಇರ್ತೀರಾ. ಅತಿಯಾದಂತಹ ಯೋಚನೆ ಮತ್ತು ಪರದೆಯ ಬಳಕೆಯಿಂದ ಕಣ್ಣಿನ ಆಯಾಸ, ಭುಜ ಅಥವಾ ಕುತ್ತಿಗೆಯ ನೋವು ಕಾಣಿಸಿಕೊಳ್ಳಬಹುದು. ಹಸಿರು ತರಕಾರಿಗಳು, ಹಣ್ಣುಗಳನ್ನ ಸೇವಿಸಿ ಹಾಗೂ ಪ್ರಾಣಾಯಾಮದ ಮೂಲಕ ಮಾನಸಿಕ ಏಕಾಗ್ರತೆಯನ್ನ ಕಾಪಾಡಿಕೊಳ್ಳಬೇಕಾಗುತ್ತೆ. ಇನ್ನು ಬೆಳಗ್ಗೆ ಸ್ನಾನವನ್ನ ಮುಗಿಸಿ ವಿಘ್ನ ನಿವಾಶಕ ಗಣೇಶನಿಗೆ 21 ಗರಿಕೆಯನ್ನ ಸಮರ್ಪಿಸಿ ಓಂ ಘಂ ಗಣಪತಿಯೇ ನಮಃ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಓಂ ಬ್ರಾಂ ಬ್ರೀಂ ಬ್ರೌಂ ಸಂಬುಧಾಯ ನಮಃ ಮಂತ್ರವನ್ನ ಪಠಿಸುವುದರಿಂದ ಬುದ್ಧಿ, ಸ್ಮರಣ ಶಕ್ತಿ ಮತ್ತು ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನ ಕಾಣುವಂತದ್ದಾಗ್ತದೆ. ಇನ್ನು ಹಸಿರು ಬಣ್ಣದ ಬಟ್ಟೆಯನ್ನ ಧರಿಸುವುದು ಶುಭವಾಗಿರುವಂತದ್ದು ನಿಮಗೆ ಇಂದಿನ ದಿವಸ.
ಕಟಕ ರಾಶಿ. ಕಟಕ ರಾಶಿಯವರ ಸಾಗರದ ಅಲೆಗಳು ಎಷ್ಟೇ ಭಾರಿ ಹಿಂದಕ್ಕೆ ಸರಿದರೋ ಮತ್ತೆ ದಡವನ್ನ ಅಪ್ಪುವಂತಹ ಛಲವನ್ನ ಬಿಡುವುದಿಲ್ಲ. ಅದೇ ರೀತಿ ನೀವು ಎಷ್ಟೇ ಸವಾಲುಗಳು ಬಂದರೂ ಕೂಡ ಮುನ್ನುಗ್ಗುತ್ತಲೇ ಇರಬೇಕಾಗುತ್ತೆ. ನಿಮ್ಮ ಆಂತರಿಕ ಶಕ್ತಿಯನ್ನ ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಗತಕಾಲದ ನೋವುಗಳನ್ನ ಮರೆತು ವರ್ತಮಾನದ ಮೇಲೆ ನಂಬಿಕೆಯನ್ನ ಇಡಿ. ನಿಮ್ಮ ಕಠಿಣವಾದಂತಹ ಪರಿಶ್ರಮ ಮತ್ತು ನಿಶ್ಚಿಂತನೆಗೆ ಖಂಡಿತವಾಗಿಯೂ ತಕ್ಕ ಪ್ರತಿಫಲ ಸಿಗುವಂತದಾಗ್ತದೆ. ಸ್ವಯಂ ಅನುಮಾನವನ್ನ ಕಿತ್ತೊಗೆಯಬೇಕಾಗುತ್ತೆ. ನಿಮ್ಮ ಕನಸುಗಳ ಮೇಲೆ ಸಂಪೂರ್ಣ ನಂಬಿಕೆಯನ್ನ ಇಡಿ. ನಿಮ್ಮ ಗುರಿಯೆಡೆಗೆ ದೃಢವಾದಂತಹ ಹೆಜ್ಜೆಯನ್ನ ಇಡಿ. ಆಗ ಜಯ ನಿಶ್ಚಿತವಾಗಿ ನಿಮ್ಮದಾಗುವಂತದ್ದು. ಕಟಕ ರಾಶಿಯವರಾದಂತಹ ನಿಮ್ಮ ಮನಸ್ಸು ಸಮುದ್ರದಷ್ಟೇ ವಿಶಾಲ ಮತ್ತು ಆಳವಾದುದು. ನಿಮ್ಮಲ್ಲಿರುವಂತಹ ಕರುಣೆ, ಪ್ರೀತಿ ಮತ್ತು ತಾಳ್ಮೆಯೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿಯಾಗಿದೆ. ಆದರೆ ಕೆಲವೊಮ್ಮೆ ಸಣ್ಣ ಪುಟ್ಟ ಸೋಲುಗಳು ಅಥವಾ ಜನರ ಮಾತುಗಳು ನಿಮ್ಮ ಮನಸ್ಸನ್ನ ಘಾಸಿಗೊಳಿಸಬಹುದು. ಬಂಡೆಯ ಮೇಲೆ ನೀರು ನಿರಂತರವಾಗಿ ಬಿದ್ದಾಗ ಆ ಕಲ್ಲಿಗೆ ಆಕಾರ ಬರುತ್ತದೆ. ಕಷ್ಟಗಳು ನಿಮ್ಮನ್ನ ಮುರಿಯಲು ಬರುವುದಿಲ್ಲ, ನಿಮ್ಮನ್ನ ಇನ್ನಷ್ಟು ಗಟ್ಟಿಗೊಳಿಸಲು ಬರುವಂತದ್ದಾಗಿರುತ್ತವೆ. ಇಂದು ತಾಯಿಯ ಪ್ರೀತಿ, ಆಶೀರ್ವಾದ ಮತ್ತು ಬೆಂಬಲ ನಿಮಗೆ ಹೆಚ್ಚಿನ ಆತ್ಮವಿಶ್ವಾಸವನ್ನ ತರಲಿದೆ. ಮನೆಯಲ್ಲಿ ನೆಮ್ಮದಿಯ ವಾತಾವರಣವನ್ನ ನೋಡುವಂತಹ ದಿನ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಿರಿ. ಸಣ್ಣ ಪುಟ್ಟ ಮನಸ್ತಾಪಗಳಿದ್ದರೆ ಪರಸ್ಪರ ಕುಳಿತು ಮಾತನಾಡಿ ಬಗೆಹರಿಸಿಕೊಳ್ಳಲು ಇದು ಪ್ರಶಸ್ತವಾದಂತಹ ದಿನ. ದೂರದ ಸಂಬಂಧಿಕರು ಅಥವಾ ಹಳೆಯ ಸ್ನೇಹಿತರಿಂದ ಸಂತಸದ ಸುದ್ದಿ ಕೇಳುವಂತಹ ಸಾಧ್ಯತೆಯೂ ಕೂಡ ಇರುವಂತದ್ದು. ಇನ್ನ ಸ್ಥಿರಾಸ್ತಿ ಅಥವಾ ಬಂಗಾರದ ಮೇಲೆ ಹೂಡಿಕೆ ಮಾಡಲು ಯೋಜನೆಯನ್ನ ರೂಪಿಸುತ್ತಿದ್ದರೆ ತಜ್ಞರ ಸಲಹೆಯನ್ನ ಪಡೆದು ಮುನ್ನಡೆಯಬೇಕಾಗುತ್ತೆ. ಮನೆ ಮತ್ತು ಕುಟುಂಬದ ಅಗತ್ಯ ವಸ್ತುಗಳಿಗಾಗಿ ಹಣ ಖರ್ಚಾಗುವ ಸಾಧ್ಯತೆ ಇದೆ. ಅನಗತ್ಯ ಆನ್ಲೈನ್ ಶಾಪಿಂಗ್ ಅಥವಾ ದುಬಾರಿ ವಸ್ತುಗಳ ಖರೀದಿಯನ್ನ ನಿಯಂತ್ರಿಸಬೇಕಾಗುತ್ತೆ. ಇನ್ನು ಆರ್ಥಿಕ ಸ್ಥಿತಿ ಉತ್ತಮವಾಗಿರುವಂತದ್ದು. ವ್ಯಾಪಾರ ವ್ಯವಹಾರದಲ್ಲಿ ಸ್ಥಿರವಾದ ಆದಾಯ ಹಾಗೂ ಹಳೆಯ ಹೂಡಿಕೆಗಳಿಂದ ಸಣ್ಣ ಮಟ್ಟದ ಲಾಭವನ್ನ ನಿರೀಕ್ಷಿಸಬಹುದು. ಇನ್ನು ಭಾವನಾತ್ಮಕವಾಗಿ ನಿರ್ಧಾರ ತೆಗೆದುಕೊಳ್ಳುವುದನ್ನ ಬಿಟ್ಟು ವೃತ್ತಿಪರ ಹಾಗೂ ಪ್ರಾಯೋಗಿಕ ದೃಷ್ಟಿಕೋನದಿಂದ ಕೆಲಸವನ್ನ ಮಾಡಿ. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳಿಗೆ ಇಳಿಯಬೇಡಿ. ನಿಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸಲು ಹೊಸ ಜವಾಬ್ದಾರಿಗಳು ಅಥವಾ ಪ್ರಾಜೆಕ್ಟ್ಗಳು ನಿಮ್ಮ ಹೆಗಲೇರುವಂತದ್ದನ್ನ ಕಾಣುವಂತಹ ದಿನ. ಕಚೇರಿಯಲ್ಲಿ ನೀವು ಈ ಹಿಂದೆ ಮಾಡಿದ ಕಠಿಣ ಪರಿಶ್ರಮಕ್ಕೆ ಹಿರಿಯ ಅಧಿಕಾರಿಗಳಿಂದ ಮನ್ನಣೆ ಮತ್ತು ಪ್ರಶಂಸೆಯು ಕೂಡ ದೊರೆಯುವಂತದಾಗ್ತದೆ. ಇನ್ನು ಚಂದ್ರನ ಪ್ರಭಾವದಿಂದಾಗಿ ಕೆಲವೊಮ್ಮೆ ಮನಸ್ಸು ಚಂಚಲವಾಗುವುದು ಅಥವಾ ಸಣ್ಣ ವಿಷಯಗಳಿಗೆ ಆತಂಕ ಕಾಡುವುದು ಸಹಜ. ಶೀತ, ಕೆಮ್ಮು, ಕಫ ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಸೂಕ್ಷ್ಮ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಧ್ಯಾನ, ಪ್ರಾಣಾಯಾಮವನ್ನ ಮಾಡಿ ತಣ್ಣನೆಯ ಮತ್ತು ಹಳಸಿದ ಆಹಾರವನ್ನ ತ್ಯಜಿಸಬೇಕಾಗತ್ತೆ. ಬಿಸಿ ನೀರು ಹಾಗೂ ತಾಜಾ ಪೌಷ್ಟಿಕ ಆಹಾರವನ್ನ ಸೇವನೆಯನ್ನ ಮಾಡಬೇಕಾಗತ್ತೆ. ಇನ್ನ ಕಟಕ ರಾಶಿ ಅಧಿಪತಿ ಚಂದ್ರನಿಗೆ ಶಿವನೇ ಆಶ್ರಯ. ಬೆಳಗ್ಗೆ ಶುದ್ಧವಾದಂತಹ ನೀರಿನಿಂದ ಅಥವಾ ಹಾಲಿನಿಂದ ಶಿವಲಿಂಗಕ್ಕೆ ಅಭಿಷೇಕವನ್ನ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಪಠಣೆಯನ್ನ ಮಾಡಬೇಕಾಗತ್ತೆ. ಸಿಂಹರಾಶಿ. ಸಿಂಹರಾಶಿಯವರ ಬೆಳಕು ಹರಡಲು ಸೂರ್ಯನಿಗೆ ಯಾರ ಅನುಮತಿಯೂ ಬೇಡ. ಅದೇ ರೀತಿ ನಿಮ್ಮ ಪ್ರತಿಭೆ ಮಿಂಚಲು ಯಾರ ಅನುಮೋದನೆಯೂ ಬೇಕಾಗಿಲ್ಲ. ಜೀವನದಲ್ಲಿ ಏಳು ಬೀಳುಗಳು ಸಹಜ, ಸೋಲು ತಾತ್ಕಾಲಿಕ. ಆದರೆ ನಿಮ್ಮೊಳಗಿರುವ ಗೆಲುವಿನ ಛಲ ಶಾಶ್ವತ. ನಿಮ್ಮ ಮೇಲಿರುವ ಆತ್ಮವಿಶ್ವಾಸವೇ ನಿಮ್ಮ ಅತಿ ದೊಡ್ಡದಾದಂತಹ ಆಸ್ತಿ. ಇತರರ ಟೀಕೆ ಟಿಪ್ಪಣಿಗಳಿಗೆ ಕಿವಿಗೊಡದೆ ನಿಮ್ಮ ಗುರಿಯ ಕಡೆಗೆ ಮಾತ್ರ ದೃಷ್ಟಿಯನ್ನ ನೆಡಬೇಕಾಗುತ್ತೆ. ಸೂರ್ಯನು ಮುಳುಗಿದರೂ ಮರುದಿನ ಮುಂಜಾನೆ ಮತ್ತೆ ಹೊಸ ತೇಜಸ್ಸಿನಿಂದ ಉದಯಿಸುತ್ತಾನೆ. ನಿಮ್ಮೊಳಗಿನ ಆ ತೇಜಸ್ಸನ್ನ ಜಾಗೃತಗೊಳಿಸಿ. ಶ್ರಮ, ನಿಷ್ಠೆ ಮತ್ತು ಅಚಲ ನಂಬಿಕೆಯಿಂದ ಹೆಜ್ಜೆಯನ್ನ ಇಡಿ. ಯಶಸ್ಸು ನಿಮ್ಮ ಪಾದದ ಬಳಿ ಬಂದು ನಿಲ್ಲುವುದು ಕೂಡ ಖಚಿತವಾಗಿರುವಂತದ್ದು. ಸಿಂಹರಾಶಿಯವರಾದ ನೀವು ಧೈರ್ಯ, ಆತ್ಮಗೌರವ ಮತ್ತು ನಾಯಕತ್ವದ ಸಕಾರ ಮೂರ್ತಿಗಳು. ನಿಮ್ಮ ಹಾದಿಯಲ್ಲಿ ಎದುರಾಗುವ ಸವಾಲುಗಳು ನಿಮ್ಮನ್ನ ನಿಲ್ಲಿಸಲು ಬರುವುದಿಲ್ಲ. ನಿಮ್ಮ ಸಾಮರ್ಥ್ಯವನ್ನ ಇನ್ನಷ್ಟು ಪುಟ ಬಿಡಲು ಬರುವಂತದ್ದಾಗ್ತವೆ. ಇಂದು ದಾಂಪತ್ಯ ಜೀವನದಲ್ಲಿ ಪರಸ್ಪರ ಪ್ರೀತಿ ಮತ್ತು ಬಾಂಧವ್ಯ ಗಟ್ಟಿಯಾಗುತ್ತದೆ. ಒಟ್ಟಿಗೆ ಸಮಯ ಕಳೆಯಲು ಉತ್ತಮ ಅವಕಾಶ ಸಿಗುವಂತದ್ದು. ಸಮಾಜದಲ್ಲಿ ನಿಮ್ಮ ಪ್ರತಿಷ್ಠೆ ಹೆಚ್ಚಾಗಲಿದ್ದು ಬಂಧು ಮಿತ್ರರ ಭೇಟಿಯಿಂದ ಮನಸ್ಸಿಗೆ ಸಂತಸ ದೊರೆಯಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಪ್ರೀತಿ ಮತ್ತು ಬಾಂಧವ್ಯ ಗಟ್ಟಿಯಾಗುತ್ತದೆ. ಒಟ್ಟಿಗೆ ಸಮಯವನ್ನ ಕಳೆಯಲು ಉತ್ತಮ ಅವಕಾಶ ಸಿಗಲಿದೆ. ಮನೆಯಲ್ಲಿ ಶಾಂತಿ ಹಾಗೂ ಸೌಹಾರ್ದತೆಯ ವಾತಾವರಣವನ್ನ ನೋಡುವಂತಹ ದಿನ. ಕುಟುಂಬದ ಹಿರಿಯರ ಬೆಂಬಲ ಸದಾ ನಿಮ್ಮೊಂದಿಗಿರುವಂತದ್ದು. ಇನ್ನ ಶಕ್ತಿ ಮತ್ತು ಉತ್ಸಾಹದ ಮಟ್ಟ ಉತ್ತಮವಾಗಿರುವಂತದ್ದು. ಕೆಲಸದ ಒತ್ತಡದಿಂದ ಬೆನ್ನು ನೋವು ಅಥವಾ ಕಣ್ಣಿನ ಆಯಾಸ ಕಾಣಿಸಿಕೊಳ್ಳಬಹುದು. ದಿನ
ದಿನನಿತ್ಯದ ನಡಿಗೆ, ಯೋಗ ಮತ್ತು ಹಿತಮಿತವಾದಂತಹ ಆಹಾರ ಸೇವನೆಯಿಂದ ಆರೋಗ್ಯವನ್ನ ಸಮತೋಲನದಲ್ಲಿ ಇಟ್ಟುಕೊಳ್ಳಬೇಕಾಗುತ್ತೆ. ಇನ್ನು ದೀರ್ಘಾವಧಿಯ ಲಾಭದಾಯಕ ಯೋಜನೆಗಳಲ್ಲಿ ಹೂಡಿಕೆಯನ್ನ ಮಾಡಲು ಈ ದಿನ ಪ್ರಶಸ್ತವಾಗಿದೆ. ಸೌಕರ್ಯ, ಮನೆ ಅಲಂಕಾರ ಅಥವಾ ಕುಟುಂಬದ ಅಗತ್ಯಗಳಿಗಾಗಿ ಹಣ ವಹಿವಾಗುವ ಸಾಧ್ಯತೆ ಇದೆ. ಆರ್ಥಿಕ ಸ್ಥಿತಿಯು ಉತ್ತಮವಾಗಿರುತ್ತದೆ. ಹಳೆಯ ಹೂಡಿಕೆಗಳು ಅಥವಾ ವ್ಯವಹಾರಗಳಿಂದ ಲಾಭಾಂಶ ನಿಮ್ಮ ಕೈ ಸೇರುವಂತದ್ದು. ನಿಮ್ಮ ನಿರ್ಧಾರಗಳನ್ನ ಇತರರ ಮೇಲೆ ಬಲವಂತವಾಗಿ ಹೇರಲು ಹೋಗಬೇಡಿ. ಎಲ್ಲರ ಸಲಹೆಗಳನ್ನ ಗೌರವಿಸಿ ಮುನ್ನಡೆಯಬೇಕಾಗುತ್ತೆ. ಹೊಸ ಒಪ್ಪಂದಗಳು ಅಥವಾ ಪಾಲುದಾರಿಕೆ ಮಾತುಕತೆಗಳಿಗಾಗಿ ಈ ದಿನವು ಅತ್ಯಂತ ಅನುಕೂಲಕರವಾಗಿದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಕ್ರಿಯಾಶೀಲತೆಗೆ ಮತ್ತು ಕಠಿಣವಾದಂತಹ ಪರಿಶ್ರಮಕ್ಕೆ ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆಯೂ ಕೂಡ ದೊರೆಯುವಂತದ್ದನ್ನ ಕಾಣ್ತೀರಾ. ಇನ್ನು ಬೆಳಗ್ಗೆ ಎದ್ದು ತಾಮ್ರದ ಚೊಂಬಿನಲ್ಲಿ ಶುದ್ಧವಾದಂತಹ ನೀರು, ಕುಂಕುಮ ಮತ್ತು ಕೆಂಪು ಹೂವನ್ನ ಹಾಕಿ ಸೂರ್ಯ ದೇವರಿಗೆ ಭಕ್ತಿಯಿಂದ ಅಗ್ರ್ಯವನ್ನ ಸಮರ್ಪಿಸಬೇಕಾಗುತ್ತೆ. ದಿನದ ಆರಂಭದಲ್ಲಿ ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಣೆಯನ್ನ ಮಾಡಿ. ಇದು ಮಾನಸಿಕ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತದ್ದಾಗ್ತದೆ. ಇನ್ನು ಶುಕ್ರವಾರವಾಗಿರುವುದರಿಂದ ಶ್ರೀ ಮಹಾಲಕ್ಷ್ಮಿಗೆ ತುಪ್ಪದ ದೀಪವನ್ನ ಹಚ್ಚಿ ಬಿಳಿ ಹೂಗಳನ್ನ ಅರ್ಪಿಸಿ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಗೋಧಿ, ಬೆಲ್ಲ ಅಥವಾ ಕೆಂಪು ಬಣ್ಣದ ಹಣ್ಣುಗಳನ್ನ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ದಾನವಾಗಿ ಮಾಡಬೇಕಾಗುತ್ತೆ. ನೀವು ಕನ್ಯಾ ರಾಶಿಯವರ ದೊಡ್ಡ ಮಹಲುಗಳು ರೂಪುಗೊಳ್ಳುವುದು ಸಣ್ಣ ಇಟ್ಟಿಗೆಗಳು ಸರಿಯಾದ ಸ್ಥಳದಲ್ಲಿ ಜೋಡಿಸಲ್ಪಟ್ಟಾಗ ಮಾತ್ರ. ಯಶಸ್ಸು ಎಂಬುದು ಒಂದೇ ರಾತ್ರಿಯಲ್ಲಿ ಸಿಗುವುದಿಲ್ಲ. ಅದು ಪ್ರತಿದಿನ ಮಾಡುವಂತಹ ಸಣ್ಣ ವ್ಯವಸ್ಥಿತ ಮತ್ತು ಪ್ರಾಮಾಣಿಕ ಪ್ರಯತ್ನಗಳ ಒಟ್ಟು ಮೊತ್ತವಾಗಿದೆ. ನಿಮ್ಮಲ್ಲಿರುವ ವಿಶ್ಲೇಷಣಾತ್ಮಕ ಶಕ್ತಿ ಮತ್ತು ಸೃಜನಶೀಲತೆಯನ್ನ ನಂಬಬೇಕಾಗುತ್ತೆ. ನಿಮ್ಮ ಗುರಿಯ ಮೇಲೆ ಕಣ್ಣಿರಬೇಕಾಗುತ್ತೆ. ಹೆಜ್ಜೆಗಳು ದೃಢವಾಗಿರಬೇಕಾಗುತ್ತೆ. ನಿಮ್ಮ ಸಾಮರ್ಥ್ಯದ ಬಗ್ಗೆ ಯಾರಿಗೂ ಸಾಬೀತುಪಡಿಸುವ ಅಗತ್ಯವಿಲ್ಲ. ನಿಮ್ಮ ಕೆಲಸವೇ ನಿಮ್ಮ ಪರಿಚಯವನ್ನ ನೀಡಲಿ. ನಿಮ್ಮ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರಬೇಕಾಗುತ್ತೆ. ಜಗತ್ತು ನಿಮ್ಮ ಶ್ರಮವನ್ನ ಗುರುತಿಸುವಂತಹ ದಿನ ದೂರವಿಲ್ಲ. ಕನ್ಯಾ ರಾಶಿಯಲ್ಲಿ ಜನಿಸಿದಂತಹ ನೀವು ವಿವರಗಳ ಕಡೆಗೆ ಹೆಚ್ಚು ಗಮನವನ್ನ ಹರಿಸುವವರು, ಪರಿಪೂರ್ಣತೆಯನ್ನ ಬಯಸುವವರು ಮತ್ತು ಪ್ರಾಯೋಗಿಕ ಜ್ಞಾನವನ್ನ ಉಳ್ಳವರು. ನಿಮ್ಮ ಈ ವಿಶಿಷ್ಟ ಗುಣವೇ ನಿಮ್ಮನ್ನ ಇತರರಿಂದ ಭಿನ್ನವಾಗಿರಿಸುತ್ತದೆ. ಜೀವನದಲ್ಲಿ ಸಣ್ಣ ಪುಟ್ಟ ಸೋಲುಗಳು ಅಥವಾ ಅಡೆತಡೆಗಳು ಎದುರಾದಾಗ ಧೃತಿಗೆಡಬೇಡಿ. ಅವು ನಿಮ್ಮ ಯೋಜನೆಗಳನ್ನ ಮತ್ತಷ್ಟು ಪರಿಪೂರ್ಣಗೊಳಿಸಲು ಸಿಗುವಂತಹ ಅವಕಾಶಗಳು ಆಗಿರುವಂತದ್ದು. ಇಂದು ಕುಟುಂಬದಲ್ಲಿ ಸಮಾಧಾನಕರ ವಾತಾವರಣವನ್ನ ನೋಡುವಂತಹದ್ದು. ಮನೆಯ ಸದಸ್ಯರೊಂದಿಗೆ ನಿಮ್ಮ ಸಮಯವನ್ನ ಸಂತೋಷದಿಂದ ಕಳೆಯುವಿರಿ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ನಂಬಿಕೆ ಮತ್ತು ಬೆಂಬಲ ಹೆಚ್ಚಾಗಲಿದೆ. ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡಿ ಮನಸ್ಸಿನ ಭಾರವನ್ನ ಇಳಿಸಿಕೊಳ್ಳಬೇಕಾಗುತ್ತೆ. ಅತಿಯಾದ ಟೀಕೆ ಮಾಡುವ ಸ್ವಭಾವವನ್ನ ಮನೆಯವರ ಮುಂದೆ ಕಡಿಮೆಗೊಳಿಸಿ ಪ್ರೀತಿಯಿಂದ ವ್ಯವಹರಿಸಬೇಕಾಗುತ್ತೆ. ಅನಗತ್ಯ ವಸ್ತುಗಳ ಮೇಲೆ ಹಣ ಖರ್ಚು ಮಾಡುವುದನ್ನ ತಡೆಯಬೇಕಾಗುತ್ತೆ. ದೀರ್ಘಾವಧಿಯ ಹೂಡಿಕೆಗಳಿಗೆ ಅಥವಾ ಮ್ಯೂಚುವಲ್ ಫಂಡ್ಗಳಿಗೆ ಯೋಜನೆಯನ್ನ ರೂಪಿಸಲು ಇಂದು ಅನುಕೂಲಕರವಾದಂತಹ ದಿನ. ಆರ್ಥಿಕವಾಗಿ ಈ ದಿನ ಉತ್ತಮವಾಗಿದೆ. ನಿಮ್ಮ ವ್ಯವಸ್ಥಿತ ಹಣಕಾಸು ನಿರ್ವಹಣೆ ಮತ್ತು ಬಜೆಟ್ ಯೋಜನೆಗಳು ಭವಿಷ್ಯಕ್ಕೆ ನೆರವಾಗುವಂತದ್ದು. ಅತಿಯಾದ ವಿಶ್ಲೇಷಣೆ ಅಥವಾ ಸಹೋದ್ಯೋಗಿಗಳ ಸಣ್ಣ ಪುಟ್ಟ ತಪ್ಪುಗಳನ್ನ ದೊಡ್ಡದನ್ನ ಮಾಡುವುದನ್ನ ತಪ್ಪಿಸಬೇಕಾಗುತ್ತೆ. ಕಚೇರಿಯಲ್ಲಿ ಪ್ರಮುಖ ಯೋಜನೆಗಳ ಮೇಲ್ವಿಚಾರಣೆ ಅಥವಾ ಹೊಸ ಜವಾಬ್ದಾರಿಗಳು ನಿಮ್ಮ ಕೈ ಸೇರಬಹುದು. ನಿಮ್ಮ ಕೆಲಸದಲ್ಲಿ ನೀವು ತೋರುವಂತಹ ಸೂಕ್ಷ್ಮತೆ ಮತ್ತು ಪರಿಪೂರ್ಣತೆ ಮೇಲಾಧಿಕಾರಿಗಳ ಮೆಚ್ಚುಗೆಗೆ ಪಾತ್ರವಾಗಲಿದೆ. ಲೆಕ್ಕಪತ್ರ, ತಂತ್ರಜ್ಞಾನ, ಬರವಣಿಗೆ ಅಥವಾ ಆಡಳಿತ ಕ್ಷೇತ್ರದಲ್ಲಿ ಇರುವವರಿಗೆ ಅತ್ಯುತ್ತಮವಾದಂತಹ ದಿನವೂ ಕೂಡ ಆಗಿರುವಂತದ್ದು. ಅತಿಯಾದ ಯೋಚನೆ ಅಥವಾ ಕೆಲಸದ ಒತ್ತಡದಿಂದ ಮಾನಸಿಕ ಆಯಾಸ ಉಂಟಾಗಬಹುದು. ಹೊಟ್ಟೆಗೆ ಸಂಬಂಧಿಸಿದ ಅಥವಾ ಜೀರ್ಣಕ್ರಿಯೆ ಸಮಸ್ಯೆಗಳು ಕಾಡಬಹುದು. ಆದ್ದರಿಂದ ಶುದ್ಧ ಮತ್ತು ತಾಜಾ ಆಹಾರವನ್ನ ಸೇವನೆಯನ್ನ ಮಾಡಿ. ಧ್ಯಾನ, ಯೋಗ ಮತ್ತು ಪ್ರಾಣಾಯಾಮ ಮಾಡುವುದರಿಂದ ಮನಸ್ಸು ಕೂಡ ಶಾಂತವಾಗಿರುವಂತದ್ದನ್ನ ಕಾಣ್ತೀರಾ. ಶುಕ್ರವಾರದಂದು ಶ್ರೀಮನ್ನಾರಾಯಣನ ಅಥವಾ ಮಹಾವಿಷ್ಣುವಿನ ಆರಾಧನೆಯನ್ನ ಮಾಡಿ. ವಿಷ್ಣು ಸಹಸ್ರನಾಮ ಪಠಿಸುವುದು ಅಥವಾ ಕೇಳುವುದು ಬಹಳ ಉತ್ತಮ. ಓಂ ಬುಧಾಯ ನಮಃ ಎಂಬ ಮಂತ್ರವನ್ನ 108 ಬಾರಿ ಜಪಿಸಿ. ಇದು ಬುದ್ಧಿಶಕ್ತಿ ಮತ್ತು ಏಕಾಗ್ರತೆಯನ್ನ ಹೆಚ್ಚಿಸುವಂತದ್ದು. ಹೆಸರು ಬೇಳೆ, ಹಸಿರು ಬಟ್ಟೆ ಅಥವಾ ಹಸಿರು ತರಕಾರಿಗಳನ್ನ ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ದಾನವಾಗಿ ಮಾಡಬೇಕಾಗುತ್ತೆ.
ತುಲಾ ರಾಶಿ. ತುಲಾ ರಾಶಿಯವರ ಜೀವನದ ತಕ್ಕಡಿಯಲ್ಲಿ ಏಳು ಬೀಳುಗಳು ಸಹಜ, ಆದರೆ ಸಮತೋಲನ ಕಾಯ್ದುಕೊಳ್ಳುವವನೇ ನಿಜವಾದಂತಹ ವಿಜೇತ. ಜಗತ್ತು ಕೆಲವೊಮ್ಮೆ ಗೊಂದಲಮಯವಾಗಿ ಕಾಣಿಸಬಹುದು, ಆದರೆ ನಿಮ್ಮ ಆತ್ಮವಿಶ್ವಾಸ ಮತ್ತು ದೃಢತೆ ಎಂದಿಗೂ ಕೂಡ ಮಂಕಾಗಬಾರದು. ಯಾರೋ ನಿಮ್ಮನ್ನ ಗುರುತಿಸುವವರೆಗೆ ಕಾಯಬೇಡಿ. ನಿಮ್ಮ ಕಾರ್ಯಕ್ಷಮತೆಯಿಂದಲೇ ನಿಮ್ಮ ಗುರುತನ್ನ ಸೃಷ್ಟಿಸಿಕೊಳ್ಳಬೇಕಾಗುತ್ತೆ. ಇತರರ ಟೀಕೆಗಳಿಗೆ ತಲೆ ಕೆಡಿಸಿಕೊಳ್ಳದೆ ನಿಮ್ಮ ಕನಸುಗಳ ಮೇಲೆ ದೃಷ್ಟಿಯನ್ನ ಇಡಬೇಕಾಗುತ್ತೆ. ಪ್ರತಿದಿನವೂ ಒಂದು ಹೊಸ ಆರಂಭ, ಹೊಸ ಅವಕಾಶ. ಧೈರ್ಯದಿಂದ ಹೆಜ್ಜೆಯನ್ನ ಇಡಿ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ದೊರೆಯುತ್ತದೆ. ಸಮತೋಲನದ ಮನಸ್ಸಿನಿಂದ ಮುನ್ನಡೆದರೆ ಇಡೀ ಜಗತ್ತನ್ನೇ ನೀವು ಗೆಲ್ಲಬಹುದಾಗಿದೆ. ತುಲಾ ರಾಶಿಯವರಾದಂತಹ ನೀವು ಹುಟ್ಟಿನಿಂದಲೇ ಶಾಂತಿ, ಸೌಂದರ್ಯ ಮತ್ತು ನ್ಯಾಯದ ಪ್ರಿಯರು. ನಿಮ್ಮ ತಾಳ್ಮೆ ಮತ್ತು ಸಕಾರಾತ್ಮಕ ದೃಷ್ಟಿಕೋನವೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ. ಜೀವನದ ದಾರಿಯಲ್ಲಿ ಎದುರಾಗುವ ಸವಾಲುಗಳು ನಿಮ್ಮನ್ನ ನಿಲ್ಲಿಸಲು ಬರುವುದಿಲ್ಲ. ನಿಮ್ಮ ಆಂತರಿಕ ಸಾಮರ್ಥ್ಯವನ್ನ ಜಗತ್ತಿಗೆ ಪರಿಚಯಿಸಲು ಬರುವಂತದ್ದಾಗ್ತದೆ. ಇಂದು ಶುಕ್ರವಾರವಾಗಿರುವುದರಿಂದ ಧನಲಾಭದಲ್ಲಿ ಪ್ರಗತಿಯನ್ನ ಕಂಡುವಂತದ್ದು. ವ್ಯಾಪಾರ ವಹಿವಾಟುಗಳಲ್ಲಿ ನಿರೀಕ್ಷಿತ ಲಾಭವು ಕೂಡ ದೊರೆಯುವಂಥದ್ದು. ಸೌಂದರ್ಯವರ್ಧಕ, ಹೊಸ ಬಟ್ಟೆಗಳು, ಆಭರಣ ಅಥವಾ ಮನೋರಂಜನೆಗಾಗಿ ಹಣ ಖರ್ಚಾಗುವ ಸಾಧ್ಯತೆ ಇದೆ. ದೀರ್ಘಾವಧಿಯ ಷೇರು ಮಾರುಕಟ್ಟೆ ಅಥವಾ ಆಸ್ತಿ ಸಂಬಂಧಿತ ಹೂಡಿಕೆಗಳಿಗೆ ಯೋಜನೆಯನ್ನ ರೂಪಿಸಲು ಈ ದಿನವು ಅನುಕೂಲಕರವಾದಂತಹ ದಿನ. ಸಹೋದ್ಯೋಗಿಗಳ ಆಂತರಿಕ ರಾಜಕೀಯದಿಂದ ದೂರವಿರಿ ಹಾಗೂ ಯಾವುದೇ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಗೊಂದಲಕ್ಕೆ ಒಳಗಾಗಬೇಡಿ. ಕಚೇರಿಯಲ್ಲಿ ನಿಮ್ಮ ಸೌಮ್ಯ ಸ್ವಭಾವ ಮತ್ತು ಸಂಧಾನ ಕೌಶಲ್ಯದಿಂದ ಕ್ಲಿಷ್ಟಕರ ಸಮಸ್ಯೆಗಳು ಸುಲಭವಾಗಿ ಬಗೆಹರಿಯಲಿವೆ. ಮೇಲಾಧಿಕಾರಿಗಳ ಬೆಂಬಲವೂ ಕೂಡ ನಿಮಗೆ ಸಿಗುವಂತದ್ದು. ಇನ್ನು ಕಲೆ, ಫ್ಯಾಷನ್, ವಿನ್ಯಾಸ, ಮಾಧ್ಯಮ ಹಾಗೂ ಸಾರ್ವಜನಿಕ ಸಂಪರ್ಕ ಕ್ಷೇತ್ರದಲ್ಲಿ ಇರುವಂತವರಿಗೆ ಅತ್ಯುತ್ತಮವಾದಂತಹ ದಿನ. ನಿಮ್ಮ ಹೊಸ ಆಲೋಚನೆಗಳಿಗೆ ಪ್ರಶಂಸೆಯೂ ಕೂಡ ದೊರೆಯುವಂತದ್ದು. ಇನ್ನು ಮನೆಯಲ್ಲಿ ಪ್ರೀತಿ, ಶಾಂತಿ ಮತ್ತು ಸಂತೋಷದ ವಾತಾವರಣವಿರುತ್ತದೆ. ಕುಟುಂಬದವರೊಂದಿಗೆ ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಂತಹ ಸಂದರ್ಭಗಳು ಒದಗಿ ಬರುತ್ತವೆ. ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯ ವೃದ್ಧಿಯಾಗಲಿದ್ದು ಪರಸ್ಪರ ಉಡುಗೊರೆಗಳನ್ನ ವಿನಿಮಯ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ಆತ್ಮೀಯ ಸ್ನೇಹಿತರ ಭೇಟಿ ಮನಸ್ಸಿಗೆ ಸಂತಸ ಮತ್ತು ನವೋಲ್ಲಾಸವನ್ನ ನೀಡುವಂತದ್ದಾಗ್ತದೆ. ಇನ್ನು ದೈಹಿಕ ಮತ್ತು ಮಾನಸಿಕವಾಗಿ ಉತ್ಸಾಹ ಭರಿತರಾಗುವಿರಿ. ಅತಿಯಾದಂತಹ ಸಿಹಿ ಅಥವಾ ಎಣ್ಣೆಯುಕ್ತ ಆಹಾರ ಸೇವನೆಯಿಂದ ಜೀರ್ಣಕ್ರಿಯೆಯಲ್ಲಿ ಸಣ್ಣ ವ್ಯತ್ಯಾಸ ಕಾಣಿಸಿಕೊಳ್ಳಬಹುದು. ಮೂತ್ರಪಿಂಡ ಹಾಗೂ ಚರ್ಮದ ರಕ್ಷಣೆಗೆ ಗಮನವನ್ನ ಕೊಡಬೇಕಾಗುತ್ತೆ. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ನಿಯಮಿತ ಯೋಗಾಭ್ಯಾಸದಿಂದ ಮನಸ್ಸನ್ನ ಶಾಂತವಾಗಿಡಬೇಕಾಗುತ್ತೆ. ಇನ್ನು ಶುಕ್ರವಾರದ ಈ ಶುಭ ದಿನದಂದು ಮುಂಜಾನೆ ಸ್ನಾನದ ನಂತರ ಶುಭ್ರವಾದ ಬಿಳಿ ಅಥವಾ ಗುಲಾಬಿ ಬಣ್ಣದ ವಸ್ತ್ರವನ್ನ ಧರಿಸಿ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪವನ್ನ ಹಚ್ಚಿ ಓಂ ಶ್ರೀಂ ಶ್ರೀಯೇ ನಮಃ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಲಕ್ಷ್ಮೀ ದೇವಿಯ ಕೃಪೆಗಾಗಿ ಕನಕದಾರ ಸ್ತೋತ್ರ ಅಥವಾ ಶ್ರೀ ಸೂಕ್ತವನ್ನ ಪಠಿಸಿ ಅಥವಾ ಕೇಳಿಸಿಕೊಳ್ಳಬೇಕಾಗುತ್ತೆ. ನೀವು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರೇ ನೋಡಿ, ಯಾರಾದರೂ ನಿಮ್ಮನ್ನ ನಿರ್ಲಕ್ಷಿಸಿದರೆ ಅಥವಾ ಕೀಳಾಗಿ ಕಂಡರೆ ಕುಗ್ಗಬೇಡಿ. ನಿಮ್ಮ ಯೌವನವೇ ನಿಮ್ಮ ಉತ್ತರವಾಗಲಿ, ನಿಮ್ಮ ಮೌನವೇ ನಿಮ್ಮ ಶಕ್ತಿಯಾಗಲಿ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ಗುರಿಯ ಮೇಲಿನ ನಿಷ್ಠೆಯೇ ಜಗತ್ತು ನಿಮ್ಮತ್ತ ತಿರುಗಿ ನೋಡುವಂತೆ ಮಾಡುವಂಥದ್ದಾಗ್ತದೆ. ನಿಮ್ಮ ಮನಸ್ಸಿನೊಳಗೆ ಅಡಗಿರುವ ಶಕ್ತಿಯನ್ನ ಗುರುತಿಸಿ. ನಿನ್ನೆ ಕಳೆದು ಹೋಗಿದೆ, ನಾಳೆ ಇನ್ನೂ ಬಂದಿಲ್ಲ, ಇಂದು ನಿಮ್ಮ ಕೈಯಲ್ಲಿದೆ. ಪ್ರತಿಯೊಂದು ಸವಾಲನ್ನ ಗೆಲುವಿನ ಮೆಟ್ಟಲನ್ನಾಗಿ ಪರಿವರ್ತಿಸಬೇಕಾಗುತ್ತೆ. ದೃಢವಾದಂತಹ ಸಂಕಲ್ಪದಿಂದ ಮುನ್ನಡೆಯಿರಿ. ಜಯ ಖಂಡಿತ ನಿಮ್ಮದಾಗುವಂಥದ್ದು. ವೃಶ್ಚಿಕ ರಾಶಿಯಲ್ಲಿ ಜನಿಸಿದಂತಹ ನೀವು ಅಪಾರವಾದ ಆಂತರಿಕ ಶಕ್ತಿ, ತಾಳ್ಮೆ ಮತ್ತು ಪುನರ್ಜನ್ಮ ಪಡೆಯುವ ಅಸಾಧಾರಣ ಗುಣವನ್ನ ಹೊಂದಿದವರು. ಜೀವನದಲ್ಲಿ ಎಷ್ಟೇ ಕಷ್ಟಗಳು, ನಿರಾಶೆಗಳು ಅಥವಾ ಸೋಲುಗಳು ಎದುರಾದರೂ ಕೂಡ ಬೂದಿಯಿಂದ ಎದ್ದು ಬರುವ ಫಿನಿಕ್ಸ್ ಹಕ್ಕಿಯಂತೆ ಮರಳಿ ಗೆಲ್ಲುವಂತಹ ತಾಕತ್ತು ನಿಮ್ಮಲ್ಲಿರುವಂಥದ್ದು. ಬಿರುಗಾಳಿಗೆ ಹೆದರಿ ಹಡಗನ್ನ ತೀರದಲ್ಲೇ ನಿಲ್ಲಿಸುವುದು ಜಾಣತನವಲ್ಲ. ಅಲೆಗಳನ್ನ ಸೀಳಿಕೊಂಡು ಸಾಗುವುದರಲ್ಲಿಯೇ ನಾವಿಕನ ನಿಜವಾದಂತಹ ಸಾಮರ್ಥ್ಯವಿದೆ ಎಂಬುದನ್ನು ನೀವು ನೆನಪಿನಲ್ಲಿಟ್ಕೊಳ್ಬೇಕಾಗುತ್ತೆ. ಇಂದು ಸಂಶೋಧನೆ, ತಂತ್ರಜ್ಞಾನ ಹಾಗೂ ತನಿಖಾ ಕ್ಷೇತ್ರದಲ್ಲಿ ಇರುವಂಥವರಿಗೆ ಉತ್ತಮ ಫಲಿತಾಂಶಗಳು ಸಿಗಲಿವೆ. ನಿಮ್ಮ ಸೂಕ್ಷ್ಮ ದೃಷ್ಟಿ ಕಠಿಣ ಸಮಸ್ಯೆಗಳನ್ನು ಸುಲಭವಾಗಿ ಬಗೆಹರಿಸುತ್ತವೆ. ನಿಮ್ಮ ಹೊಸ ತಂತ್ರಗಳು ಮತ್ತು ಯೋಜನೆಗಳನ್ನು ಇತರರೊಂದಿಗೆ ಹಂಚಿಕೊಳ್ಳದೆ ಗೌಪ್ಯವಾಗಿಟ್ಟು ಮುಂದುವರಿಯಬೇಕಾಗುತ್ತೆ.
ಕಚೇರಿಯ ಆಂತರಿಕ ರಾಜಕೀಯ ಅಥವಾ ವಾದ ವಿವಾದಗಳಿಂದ ದೂರವಿರಿ. ಕೆಲಸದಲ್ಲಿ ಯಾವುದೇ ಅಡ್ಡದಾರಿಯನ್ನ ಹಿಡಿಯುವ ಹಾಗಿಲ್ಲ ನೀವು. ಇನ್ನು ಆರ್ಥಿಕ ಸ್ಥಿತಿ ಸಾಮಾನ್ಯವಾಗಿರುತ್ತದೆ. ಅನಿರೀಕ್ಷಿತ ಮೂಲಗಳಿಂದ ಅಥವಾ ಹಳೆಯ ಬಾಕಿಗಳಿಂದ ಹಣ ಬರುವ ಸಾಧ್ಯತೆ ಇದೆ. ಷೇರು ಮಾರುಕಟ್ಟೆ ಅಥವಾ ತ್ವರಿತ ಲಾಭದ ಯೋಜನೆಗಳಲ್ಲಿ ಆತುರದ ಹೂಡಿಕೆ ಮಾಡುವುದನ್ನು ತಪ್ಪಿಸಬೇಕಾಗುತ್ತೆ. ಗೃಹೋಪಯೋಗಿ ವಸ್ತುಗಳ ರಿಪೇರಿ ಅಥವಾ ಅನಿರೀಕ್ಷಿತ ಪ್ರಯಾಣಕ್ಕಾಗಿ ಹಣ ಕೂಡ ಖರ್ಚಾಗಬಹುದು. ಇನ್ನು ಕುಟುಂಬದ ಸದಸ್ಯರೊಂದಿಗೆ ಗಾಢವಾದ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಿಸಲಿದೆ. ಸಂಗಾತಿಯು ನಿಮ್ಮ ಕಷ್ಟ ಸುಖಗಳನ್ನೆಲ್ಲ ಬೆನ್ನೆಲುಬಾಗಿ ನಿಲ್ಲುವಂಥದ್ದನ್ನು ಕಾಣುವಂಥದ್ದಾಗ್ತದೆ. ಅತಿಯಾದ ಗಂಭೀರತೆ ಅಥವಾ ಸಂದೇಹದ ಗುಣ ಕುಟುಂಬದ ವಾತಾವರಣವನ್ನು ಬಿಗಿಗೊಳಿಸಬಹುದು. ಮುಕ್ತವಾಗಿ ಪ್ರೀತಿಯಿಂದ ಸಂವಹನವನ್ನು ನಡೆಸಬೇಕಾಗತ್ತೆ. ಮಕ್ಕಳಿಂದ ಸಂತಸದ ಸಮಾಚಾರವನ್ನು ಕೇಳುವಂತಹ ದಿನ. ಇನ್ನು ಶಕ್ತಿ ಮತ್ತು ರೋಗ ನಿರೋಧಕ ಶಕ್ತಿ ಸಾಮಾನ್ಯವಾಗಿರುತ್ತದೆ. ಹೊಟ್ಟೆಯ ಉರಿ, ಜೀರ್ಣಕ್ರಿಯೆ ತೊಂದರೆ ಅಥವಾ ಕೀಲುಗಳ ಸಣ್ಣ ಪುಟ್ಟ ನೋವು ಕಾಣಿಸಿಕೊಳ್ಳಬಹುದು. ಹೆಚ್ಚು ಖಾರ ಮತ್ತು ಎಣ್ಣೆಯುಕ್ತ ಆಹಾರವನ್ನು ತ್ಯಜಿಸಿ ಸಾಕಷ್ಟು ನೀರನ್ನು ಕುಡಿಯುವುದು ಮತ್ತು ಪ್ರಾಣಾಯಾಮವನ್ನು ಮಾಡುವುದು ದೇಹವನ್ನು ಶಾಂತವಾಗಿಡುವಂಥದ್ದಾಗ್ತದೆ. ಇನ್ನು ಕುಜನ ದೋಷ ಶಮನಕ್ಕಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ ಅಥವಾ ಓಂ ಶರವಣ ಭವಾಯ ನಮಃ ಮಂತ್ರವನ್ನು 25 ಬಾರಿ ಅಥವಾ 108 ಬಾರಿ ಜಪಿಸಬೇಕಾಗತ್ತೆ. ಇನ್ನು ಸಂಜೆಯ ವೇಳೆ ಹನುಮಂತನ ಮುಂದೆ ದೀಪವನ್ನು ಹಚ್ಚಿ ಹನುಮಾನ್ ಚಾಲೀಸವನ್ನು ಪಠಿಸುವುದರಿಂದ ಶತ್ರುಭಯ, ನಕಾರಾತ್ಮಕ ಆಲೋಚನೆಗಳು ದೂರವಾಗುವಂಥದ್ದನ್ನು ಕಾಣುವಂಥದ್ದಾಗ್ತದೆ ನೀವು. ಧನುರ್ರಾಶಿಯವರ ಬಿಲ್ಲುಗಾರನ ದೃಷ್ಟಿ ಕೇವಲ ಗುರಿಯ ಮೇಲಿರಬೇಕು. ಎಳೆದ ಬಿಲ್ಲು ಹಿಂದಕ್ಕೆ ಹೋದಷ್ಟು ಬಾಣ ಮುಂದೆ ಚಿಮ್ಮುವ ವೇಗ ಹೆಚ್ಚಾಗುವಂಥದ್ದು. ಸಮುದ್ರ ಶಾಂತವಾಗಿದ್ದಾಗ ಯಾರಾದರೂ ಹಡಗು ನಡೆಸಬಹುದು, ಆದರೆ ನಿಜವಾದ ನಾವಿಕನ ಸಾಮರ್ಥ್ಯ ತಿಳಿಯುವುದು ಬಿರುಗಾಳಿ ಎದ್ದಾಗ ಮಾತ್ರ. ನಿಮ್ಮ ಆತ್ಮವಿಶ್ವಾಸ ಮತ್ತು ದೃಢ ಸಂಕಲ್ಪವೇ ನಿಮ್ಮನ್ನ ಮುನ್ನಡೆಸುವಂತಹ ದಿಕ್ಸೂಚಿ. ಇತರರ ಮಾತುಗಳಿಗೆ ಕಿವಿಗೊಟ್ಟು ನಿಮ್ಮ ಮಹತ್ವಾಕಾಂಕ್ಷೆಯನ್ನ ಎಂದಿಗೂ ಕೂಡ ಸಣ್ಣದು ಮಾಡಿಕೊಳ್ಳಬೇಡಿ. ಜ್ಞಾನ ಮತ್ತು ಪ್ರಾಮಾಣಿಕತೆಯಿಂದ ಮಾಡುವ ಯಾವುದೇ ಕೆಲಸ ಎಂದಿಗೂ ವ್ಯರ್ಥವಾಗುವುದಿಲ್ಲ. ನಿಮ್ಮ ಶ್ರಮ, ತಾಳ್ಮೆ ಮತ್ತು ಸಕಾರಾತ್ಮಕ ಮನೋಭಾವ ನಿಮ್ಮನ್ನ ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ಯುತ್ತದೆ. ನಿಮ್ಮ ಗುರಿಯನ್ನ ಸ್ಪಷ್ಟವಾಗಿ ಗುರುತಿಸಿ ಅಚಲ ನಂಬಿಕೆಯಿಂದ ಹೆಜ್ಜೆಯನ್ನ ಇಡಿ. ಆಗ ಜಯ ಖಂಡಿತವಾಗಿಯೂ ನಿಮ್ಮದಾಗುವಂಥದ್ದು. ಧನುರಾಶಿಯಲ್ಲಿ ಜನಿಸಿದಂತಹ ನೀವು ಅಪಾರ ಜ್ಞಾನ, ಸತ್ಯನಿಷ್ಠೆ ಮತ್ತು ಧೀಮಂತ ಗುರಿಯನ್ನ ಹೊಂದಿದವರು. ಜೀವನದಲ್ಲಿ ಎದುರಾಗುವ ಸವಾಲುಗಳು ನಿಮ್ಮನ್ನ ಹಿಂದಕ್ಕೆ ತಳ್ಳುತ್ತಿವೆ ಎನಿಸಿದರೆ ನೀವು ಭವಿಷ್ಯದಲ್ಲಿ ಅದ್ಭುತವಾಗಿ ಮುನ್ನುಗ್ಗಲು ಸಿದ್ಧರಾಗಿದ್ದೀರಿ ಎಂದೇ ಅರ್ಥವಾಗುವಂಥದ್ದು. ಇಂದು ಮನೆಯಲ್ಲಿ ಶಾಂತಿ ಮತ್ತು ಧಾರ್ಮಿಕ ವಾತಾವರಣ ನೆಲೆಸುವಂಥದ್ದು. ಕುಟುಂಬದ ಸದಸ್ಯರ ನಡುವೆ ಪ್ರೀತಿ ಮತ್ತು ವಿಶ್ವಾಸ ಹೆಚ್ಚಾಗುವಂಥದ್ದು. ಇನ್ನ ಗುರು ಹಿರಿಯರ ಆಶೀರ್ವಾದ, ತಂದೆ ತಾಯಿ ಅಥವಾ ಗುರು ಸಮಾನರಾದ ಹಿರಿಯರಿಂದ ಉತ್ತಮ ಮಾರ್ಗದರ್ಶನ ಲಭಿಸಲಿದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕೂಡ ಕಂಡು ಬರುತ್ತದೆ. ಸಂಗಾತಿಯೊಂದಿಗೆ ಸಾಮರಸ್ಯ ಉತ್ತಮವಾಗಿದ್ದು ಪರಸ್ಪರ ಬೆಂಬಲದಿಂದ ಪ್ರಮುಖ ನಿರ್ಧಾರಗಳನ್ನ ಕೈಗೊಳ್ಳುವಿರಿ. ಇನ್ನು ದೀರ್ಘಾವಧಿಯ ಉಳಿತಾಯ ಯೋಜನೆಗಳು ಹಾಗೂ ಸ್ಥಿರಾಸ್ತಿ ಖರೀದಿ ಸಂಬಂಧಿತ ಮಾತುಕತೆಗಳಿಗೆ ಇಂದು ಶುಭವಾದಂತಹ ದಿನ. ಧಾರ್ಮಿಕ ಕಾರ್ಯಗಳು, ಶಿಕ್ಷಣ ಅಥವಾ ದಾನ ಧರ್ಮಗಳಿಗಾಗಿ ಹಣ ವ್ಯಯಿಸುವ ಸಾಧ್ಯತೆ ಇದೆ. ಹಣಕಾಸಿನ ಹರಿವು ತೃಪ್ತಿಕರವಾಗಿರಲಿದೆ. ಹಿಂದಿನ ಶ್ರಮಕ್ಕೆ ಅಥವಾ ಹಳೆಯ ಹೂಡಿಕೆಗಳಿಗೆ ಉತ್ತಮ ಫಲಿತಾಂಶವು ಕೂಡ ದೊರೆಯುವಂತದ್ದನ್ನ ಕಾಣ್ತೀರಾ. ಇನ್ನು ಅತಿಯಾದ ಆತುರ ಅಥವಾ ಸಹೋದ್ಯೋಗಿಗಳಿಗೆ ಅನಗತ್ಯ ಸಲಹೆ ನೀಡುವುದನ್ನ ತಪ್ಪಿಸಬೇಕಾಗುತ್ತೆ. ನಿಮ್ಮ ಕೆಲಸದ ಮೇಲೆ ಹೆಚ್ಚು ಗಮನವಿರಬೇಕಾಗುತ್ತೆ. ಇನ್ನು ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆ ಅಥವಾ ಉದ್ಯಮ ವಿಸ್ತರಣೆಗೆ ಅನುಕೂಲಕರ ವಾತಾವರಣವಿದೆ. ದೂರದ ಊರು ಅಥವಾ ವಿದೇಶಿ ಸಂಪರ್ಕಗಳಿಂದ ಲಾಭವನ್ನ ನಿರೀಕ್ಷಿಸಬಹುದು. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಜ್ಞಾನ ಮತ್ತು ಕೌಶಲ್ಯಕ್ಕೆ ತಕ್ಕ ಮನ್ನಣೆ ಸಿಗಲಿದೆ. ಹೊಸ ಜವಾಬ್ದಾರಿಗಳು ಅಥವಾ ಯೋಜನೆಗಳ ನಾಯಕತ್ವ ನಿಮ್ಮ ಹೆಗಲೇರಬಹುದಾದಂತಹ ದಿನವೂ ಕೂಡ ಆಗಿರುವಂತದ್ದು. ಇನ್ನು ಮಾನಸಿಕವಾಗಿ ಶಾಂತಿ ಮತ್ತು ದೈಹಿಕವಾಗಿ ಉಲ್ಲಾಸವಿರುತ್ತದೆ. ಲಿವರ್, ಅಜೀರ್ಣ ಅಥವಾ ಕೀಲು ನೋವಿನಂತಹ ಸಣ್ಣ ಪುಟ್ಟ ತೊಂದರೆಗಳ ಬಗ್ಗೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಇನ್ನು ಜಿಡ್ಡಿನ ಮತ್ತು ಅತಿಯಾದ ಸಿಹಿ ಪದಾರ್ಥಗಳನ್ನ ಕಡಿಮೆ ಮಾಡಿ ಸಾತ್ವಿಕ ಆಹಾರ ಸೇವನೆ ಮತ್ತು ನಿಯಮಿತ ಯೋಗಾಭ್ಯಾಸವನ್ನ ನೀವು ರೂಢಿಸಿಕೊಳ್ಳಬೇಕಾಗುತ್ತೆ. ಇನ್ನು ಬೆಳಗ್ಗೆ ಸ್ನಾನದ ನಂತರ ಹಳದಿ ಬಟ್ಟೆಯನ್ನ
ಧರಿಸಿ ಓಂ ಬೃಂ ಬೃಹಸ್ಪತಿಯೇ ನಮಃ ಅಥವಾ ಓಂ ಗುರುವೇ ನಮಃ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗತ್ತೆ. ಇನ್ನು ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಪಠಿಸುವುದರಿಂದ ಸಕಲ ಕಾರ್ಯಗಳಲ್ಲಿನ ವಿಘ್ನಗಳು ಕೂಡ ನಿವಾರಣೆಯಾಗ್ತವೆ. ಮಕರ ರಾಶಿ. ಮಕರ ರಾಶಿಯವರ ಪರ್ವತದ ತುದಿಯನ್ನ ತಲುಪಲು ಆತರ ಬೇಡ. ದೃಢವಾದ ಪ್ರತಿ ಹೆಜ್ಜೆಯು ನಿಮ್ಮನ್ನ ಶಿಖರಕ್ಕೆ ಕೊಂಡೊಯ್ಯುತ್ತದೆ. ಬೇಗನೆ ಸಿಗುವ ಯಶಸ್ಸು ಹೆಚ್ಚು ಕಾಲ ಉಳಿಯುವುದಿಲ್ಲ. ಆದರೆ ಬೆವರು ಸುರಿಸಿ ಶಿಸ್ತಿನಿಂದ ಗಳಿಸಿದ ಯಶಸ್ಸನ್ನ ಯಾರಿಂದಲೂ ಅಳಿಸಲು ಸಾಧ್ಯವಿಲ್ಲ. ಜೀವನದಲ್ಲಿ ನಿಧಾನಗತಿಯ ಪ್ರಗತಿ ಕಂಡರೂ ನಿರಾಶರಾಗಬೇಡಿ. ಆಮೆ ಮತ್ತು ಮೊಲದ ಕಥೆಯಲ್ಲಿ ಗೆದ್ದಿದ್ದೋ ನಿರಂತರತೆಯೇ ಹೊರತು ಕೇವಲ ವೇಗವಲ್ಲ. ನಿಮ್ಮ ಒಳಗಿರುವ ಛಲ, ಶ್ರದ್ಧೆ ಮತ್ತು ಸಹನೆಗೆ ಎಂತಹ ಕಷ್ಟದ ಸಂದರ್ಭಗಳನ್ನ ಮೆಟ್ಟಿ ನಿಲ್ಲುವಂತಹ ತಾಕತ್ತಿದೆ. ಇತರರ ಮೆಚ್ಚುಗೆಗಾಗಿ ಕಾಯದೆ ನಿಮ್ಮ ಕರ್ತವ್ಯವನ್ನ ಸಂಪೂರ್ಣ ಶ್ರದ್ಧೆಯಿಂದ ಮುಂದುವರೆಸಿ. ಕಾಲ ನಿಮ್ಮ ಶ್ರಮಕ್ಕೆ ಖಂಡಿತವಾಗಿಯೂ ದೊಡ್ಡ ಜಯವನ್ನೇ ಕರುಣಿಸುತ್ತದೆ. ನಿಮ್ಮ ಗುರಿಯೆಡೆಗೆ ದೃಢವಾದಂತಹ ಹೆಜ್ಜೆಯನ್ನ ಇಡಿ. ಆಗ ಜಯ ನಿಮ್ಮದಾಗುವಂತದ್ದು. ಪರ್ವತದ ತುದಿಯನ್ನ ತಲುಪಲು ಆತರವಬೇಡ. ದೃಢವಾದ ಪ್ರತಿ ಹೆಜ್ಜೆಯು ನಿಮ್ಮನ್ನ ಶಿಖರಕ್ಕೆ ಕೊಂಡೊಯ್ಯುವಂತದ್ದಾಗ್ತದೆ. ಮಕರ ರಾಶಿಯವರಾದ ನೀವು ನೈಸರ್ಗಿಕವಾಗಿ ಅಸಾಧಾರಣ ತಾಳ್ಮೆ ಮತ್ತು ಕಠಿಣ ಪರಿಶ್ರಮದ ಸಂಕೇತ. ಇತರರು ಸುಲಭದ ಹಾದಿಯನ್ನು ಹುಡುಕುವಾಗ ನೀವು ಪ್ರಾಮಾಣಿಕತೆಯ ದಾರಿಯಲ್ಲಿ ನಿಧಾನವಾಗಿ ಸಾಗಿ ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟುವ ಶಕ್ತಿಯನ್ನ ಹೊಂದಿದ್ದೀರಿ. ಇಂದು ಮನೆಯಲ್ಲಿ ಗಂಭೀರ ಹಾಗೂ ಶಾಂತಿಯುತ ವಾತಾವರಣವಿರುತ್ತದೆ. ಕುಟುಂಬದ ಹಿರಿಯರ ಆರೋಗ್ಯ ಸುಧಾರಿಸಲಿದೆ. ನಿಮ್ಮ ಕಷ್ಟದ ಸಮಯದಲ್ಲಿ ಸಂಗಾತಿಯು ಧೈರ್ಯ ಮತ್ತು ಪ್ರಾಯೋಗಿಕ ಸಲಹೆಗಳನ್ನ ನೀಡಲಿದ್ದಾರೆ. ಕುಟುಂಬದ ಸದಸ್ಯರೊಂದಿಗೆ ಮುಕ್ತನಾಗಿ ನಗುತ್ತಾ ಪ್ರೀತಿಯಿಂದ ಸಮಯ ಕಳೆಯುವುದರಿಂದ ಮನೆಯಲ್ಲಿ ಮತ್ತಷ್ಟು ಉಲ್ಲಾಸವನ್ನ ಕಾಣುವಂತದ್ದಾಗ್ತದೆ. ದುಂದು ವೆಚ್ಚಗಳು ನಿಯಂತ್ರಣದಲ್ಲಿರುವಂತದ್ದು. ಆದರೆ ಗೃಹೋಪಯೋಗಿ ವಸ್ತುಗಳ ರಿಪೇರಿ ಅಥವಾ ನಿರ್ವಹಣೆಗೆ ಸಣ್ಣ ಪ್ರಮಾಣದ ಖರ್ಚು ಕೂಡ ಬರಬಹುದು. ಭೂಮಿ, ಆಸ್ತಿ ಅಥವಾ ದೀರ್ಘಾವಧಿಯ ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ಅನುಭವಿಗಳ ಸಲಹೆಯನ್ನ ಪಡೆದು ಮುನ್ನಡೆಯಬೇಕಾಗುತ್ತೆ. ಇನ್ನು ಹಣಕಾಸಿನ ಒಳಹರಿವು ಸ್ಥಿರವಾಗಿರುವಂತದ್ದು. ನಿಧಾನವಾದರೂ ನಿರಂತರ ಲಾಭದ ಲಕ್ಷಣಗಳಿವೆ. ಇನ್ನು ಸಹೋದ್ಯೋಗಿಗಳ ವಿಚಾರದಲ್ಲಿ ಅನಗತ್ಯ ವಿಮರ್ಶೆ ಅಥವಾ ಕಟುವಾದ ಮಾತುಗಳನ್ನ ಆಡಬೇಡಿ. ತಾಳ್ಮೆಯಿಂದ ಕರ್ತವ್ಯವನ್ನ ನಿರ್ವಹಿಸಬೇಕಾಗುತ್ತೆ. ಇನ್ನು ಹಿರಿಯ ಅಧಿಕಾರಿಗಳು ನಿಮ್ಮ ಮೇಲೆ ನಂಬಿಕೆಯನ್ನ ಇಟ್ಟು ಹೊಸ ಅಥವಾ ಪ್ರಮುಖ ಜವಾಬ್ದಾರಿಗಳನ್ನ ವಹಿಸಬಹುದು. ನಿಮ್ಮ ನಿಷ್ಠೆ, ಶಿಸ್ತು ಮತ್ತು ಕಠಿಣ ಪರಿಶ್ರಮಕ್ಕೆ ಕಚೇರಿಯಲ್ಲಿ ಉತ್ತಮ ಮನ್ನಣೆ ಸಿಗಲಿದೆ. ದೀರ್ಘಕಾಲದಿಂದ ಬಾಕಿ ಉಳಿದಿದ್ದ ಯೋಜನೆಗಳು ಅಂತಿಮ ಹಂತವನ್ನ ತಲುಪುವಂತಹ ದಿನ. ಇನ್ನು ವಿಶೇಷವಾಗಿ ಆರೋಗ್ಯವು ಸಾಮಾನ್ಯವಾಗಿ ಈ ದಿನ ಉತ್ತಮವಾಗಿರುತ್ತದೆ. ಕೀಲು ನೋವು, ಮೊಣಕಾಲು ಸಮಸ್ಯೆ ಅಥವಾ ಬೆನ್ನು ನೋವಿನಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುವಂತಹ ಸಾಧ್ಯತೆ ಇದೆ. ದೀರ್ಘಕಾಲ ಒಂದೇ ಕಡೆ ಕುಳಿತು ಕೆಲಸ ಮಾಡುವುದನ್ನ ತಪ್ಪಿಸಿ ಲಘು ವ್ಯಾಯಾಮ, ನಡಿಗೆ ಮತ್ತು ಎಣ್ಣೆ ಮಸಾಜ್ ನಿಮಗೆ ನೆಮ್ಮದಿಯನ್ನ ನೀಡುವಂತದ್ದಾಗ್ತದೆ. ಇನ್ನ ಸಂಜೆ ಅಥವಾ ಬೆಳಗ್ಗೆ ಓಂ ಶಂ ಶನಿಶ್ಚರಾಯ ನಮಃ ಎಂಬ ಸರಳವಾದಂತಹ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇನ್ನ ಶನಿ ದೇವನಿಗೆ ಅಥವಾ ಅರಳಿ ಮರದ ಕೆಳಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ನಮಸ್ಕರಿಸಬೇಕಾಗುತ್ತೆ ಇಂದಿನ ದಿವಸ ನೀವು. ಕುಂಭರಾಶಿಯವರ ಶ್ರಮವೆಂಬ ಬೀಜವನ್ನ ಬಿತ್ತಿದವನಿಗೆ ಮಾತ್ರ ಯಶಸ್ಸೆಂಬ ಫಲ ಸಿಗಲು ಸಾಧ್ಯ. ತಾಳ್ಮೆಯೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ. ಯಾವುದೇ ಸವಾಲುಗಳು ಎದುರಾದರೂ ಧೃತಿಗೆಡಬೇಡಿ. ಪ್ರತಿಯೊಂದು ಕಷ್ಟವೂ ನಿಮ್ಮ ಆಂತರಿಕ ಶಕ್ತಿಯನ್ನ ಮತ್ತು ಸಹಿಷ್ಣುತೆಯನ್ನ ಗಟ್ಟಿಗೊಳಿಸಲು ಬರುವಂತಹ ಪರೀಕ್ಷೆಗಳು. ನಿಮ್ಮ ಗುರಿ ಸ್ಪಷ್ಟವಾಗಿದ್ದರೆ ಮತ್ತು ನಿಮ್ಮ ಮನಸ್ಸು ಪ್ರಾಮಾಣಿಕವಾಗಿದ್ದರೆ ಯಾವುದೇ ಅಡೆತಡೆಗಳು ನಿಮ್ಮನ್ನ ತಡೆಯಲಾರವು. ನಿಧಾನವಾಗಿ ಸಾಗಿದರೂ ಸರಿಯಾದ ದಿಕ್ಕಿನಲ್ಲಿ ಸಾಗುವುದು ಮುಖ್ಯವಾಗ್ತದೆ. ಇತರರೊಂದಿಗೆ ನಿಮ್ಮನ್ನ ಹೋಲಿಸಿಕೊಂಡು ಆತ್ಮವಿಶ್ವಾಸವನ್ನ ಕಳೆದುಕೊಳ್ಳಬೇಡಿ. ಕರ್ಮದಲ್ಲಿ ನಿಷ್ಠೆ ಇರಲಿ. ಖಂಡಿತವಾಗಿಯೂ ನಿಮಗೆ ಫಲ ನಿಮ್ಮನ್ನರಸಿ ಬರುವಂತದ್ದಾಗ್ತದೆ. ಧೈರ್ಯದಿಂದ ಮುನ್ನಡೆಯಿರಿ. ನಿಮ್ಮ ನಿರಂತರ ಪರಿಶ್ರಮವೇ ನಿಮ್ಮನ್ನ ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ಯುವಂತದ್ದಾಗ್ತದೆ. ಇನ್ನು ಕುಂಭರಾಶಿಯವರಾದಂತಹ ನೀವು ವಿಶಾಲವಾದಂತಹ ಮನೋಭಾವ, ಮಾನವೀಯತೆ ಮತ್ತು ಆಳವಾದ ಜ್ಞಾನವನ್ನ ಹೊಂದಿದವರು. ಶನಿಯ
ಆಶೀರ್ವಾದದಿಂದ ನಿಮಗೆ ಜೀವನವು ಸುಲಭದ ಹಾದಿಯಾಗದಿದ್ದರೂ ಕೂಡ ನಿಮ್ಮ ಶ್ರಮಕ್ಕೆ ಸಿಗುವಂತಹ ಪ್ರತಿಫಲವು ಶಾಶ್ವತ ಮತ್ತು ಅಚಲವಾಗಿರುವಂಥದ್ದು. ಇಂದು ವೈವಾಹಿಕ ಜೀವನದಲ್ಲಿ ಪರಸ್ಪರ ಪ್ರೀತಿ ಮತ್ತು ಹೊಂದಾಣಿಕೆ ಹೆಚ್ಚಾಗುವಂಥದ್ದು. ನಿಮ್ಮ ಭಾವನೆಗಳನ್ನ ಸಂಗಾತಿಯೊಂದಿಗೆ ಮುಕ್ತವಾಗಿ ಹಂಚಿಕೊಳ್ಳಬೇಕಾಗುತ್ತೆ. ಹಳೆಯ ಸ್ನೇಹಿತರ ಭೇಟಿ ಅಥವಾ ಸಂಭಾಷಣೆಯಿಂದ ಮನಸ್ಸಿಗೆ ಹೊಸ ಚೈತನ್ಯ ಮತ್ತು ಸಂತಸ ಸಿಗಲಿದೆ. ಮನೆಯಲ್ಲಿ ಶಾಂತಿ ಮತ್ತು ಸಾಮರಸ್ಯ ನೆಲೆಸಲಿದೆ. ಕುಟುಂಬದ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆಯೂ ಕೂಡ ಕಂಡು ಬರುವಂತಹ ದಿನ. ಇನ್ನು ಹೊಸ ವ್ಯವಹಾರ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವ ಮುನ್ನ ಅನುಭವಿಗಳ ಸಲಹೆಯನ್ನ ಪಡೆಯಬೇಕಾಗುತ್ತೆ. ಯಾರಿಗೂ ಕೂಡ ದೊಡ್ಡ ಮೊತ್ತದ ಸಾಲ ನೀಡುವುದಾಗಲಿ ಅಥವಾ ಸಾಲ ಪಡೆಯುವುದಾಗಲಿ ಇಂದು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಇನ್ನು ಹಣಕಾಸಿನ ಸ್ಥಿತಿ ಸಾಮಾನ್ಯವಾಗಿ ಮತ್ತು ಸ್ಥಿರವಾಗಿರುವಂತದ್ದು. ಅನಗತ್ಯ ವೆಚ್ಚಗಳನ್ನ ನಿಯಂತ್ರಿಸಿ ಭವಿಷ್ಯದ ಉಳಿತಾಯಕ್ಕೆ ಒತ್ತನ್ನ ನೀಡಬೇಕಾಗುತ್ತೆ. ಇನ್ನು ನಿಮ್ಮ ಕೆಲಸದಲ್ಲಿ ಆಲಸ್ಯ ಅಥವಾ ಮುಂದೂಡುವ ಮನಸ್ಥಿತಿಯನ್ನ ಬಿಟ್ಟು ಬಿಡಬೇಕಾಗುತ್ತೆ. ಮೇಲಾಧಿಕಾರಿಯೊಂದಿಗೆ ವಾದ ವಿವಾದಗಳಿಗೆ ಇಳಿಯುವ ಹಾಗಿಲ್ಲ. ಇನ್ನು ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಮನ್ವಯತೆ ಕಾಪಾಡಿಕೊಳ್ಳಿ. ಹೊಸ ಆಲೋಚನೆಗಳು ಮತ್ತು ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರಲು ಇದು ಉತ್ತಮವಾಗಿರುವಂತಹ ಸಮಯ. ನೀವು ಬಹಳ ದಿನಗಳಿಂದ ಮಾಡುತ್ತಿರುವ ಸತತ ಪರಿಶ್ರಮಕ್ಕೆ ಸೂಕ್ತವಾದಂತಹ ಮನ್ನಣೆ ದೊರೆಯಲಿದೆ. ತಾಂತ್ರಿಕ ಸಂಶೋಧನೆ ಮತ್ತು ಸೇವಾ ವಲಯದಲ್ಲಿರುವವರಿಗೆ ಹೊಸ ಪ್ರಗತಿಯು ಕೂಡ ಕಂಡು ಬರುವಂತಹ ದಿನ. ಇನ್ನು ಆರೋಗ್ಯವು ಸಾಧಾರಣವಾಗಿರುತ್ತದೆ. ಕಾಲು ನೋವು, ಕೀಲು ನೋವು ಅಥವಾ ಅತಿಯಾದ ಮಾನಸಿಕ ಒತ್ತಡ ಕಾಣಿಸಿಕೊಳ್ಳಬಹುದು. ನಡಿಗೆ ಮತ್ತು ಪೌಷ್ಟಿಕ ಆಹಾರ ಸೇವನೆಗೆ ಆದ್ಯತೆಯನ್ನ ನೀಡಿ. ರಾತ್ರಿ ಸಮಯಕ್ಕೆ ಸರಿಯಾಗಿ ನಿದ್ರೆ ಮಾಡುವುದು ಕೂಡ ಅಗತ್ಯತೆ ಇರುವಂತದ್ದು. ಇನ್ನು ವಿಶೇಷವಾಗಿ ಸಂಜೆಯ ಸಮಯದಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಎಂಬ ಸರಳವಾದಂತಹ ಮಂತ್ರವನ್ನ 108 ಬಾರಿ ಭಕ್ತಿಯಿಂದ ಪಠಣೆಯನ್ನ ಮಾಡಿ. ಇನ್ನು ಶನಿ ದೇವಸ್ಥಾನಕ್ಕೆ ಅಥವಾ ಅಶ್ವತ್ಥ ವೃಕ್ಷದ ಕೆಳಗೆ ಅದರ ಬುಡದಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ನಮಸ್ಕರಿಸಬೇಕಾಗುತ್ತೆ. ಇನ್ನು ಶನಿ ದೋಷ ನಿವಾರಣೆಗಾಗಿ ಮತ್ತು ಆತ್ಮಬಲ ವೃದ್ಧಿಗಾಗಿ ಹನುಮಾನ್ ಚಾಲಿಸವನ್ನ ಕನಿಷ್ಠ 108 ಬಾರಿ ಭಕ್ತಿಯಿಂದ ಪಠಣೆಯನ್ನ ಮಾಡಬೇಕಾಗುತ್ತೆ ನೀವು. ಮೀನರಾಶಿಯವರ ನಿಮ್ಮ ನಿಸ್ವಾರ್ಥ ಶ್ರಮ ಮತ್ತು ತಾಳ್ಮೆಗೆ ತಕ್ಕ ಫಲ ಖಂಡಿತ ಸಿಗುತ್ತದೆ. ಹಿಂಜರಿಕೆಯನ್ನ ಬದಿಗೊತ್ತಿ ನಿಮ್ಮ ಗುರಿಯಡೆಗೆ ದೃಢವಾದಂತಹ ಹೆಜ್ಜೆಯನ್ನ ಇಡಿ. ಸಾಗರದಷ್ಟು ವಿಶಾಲವಾದ ನಿಮ್ಮ ಮನಸ್ಸಿಗೆ ಆಕಾಶದಷ್ಟು ಎತ್ತರದ ಯಶಸ್ಸು ಕಾದಿರುವಂತದ್ದು. ಮೀನರಾಶಿಯವರಾದ ನಿಮ್ಮಲ್ಲಿ ಅಪಾರವಾದಂತಹ ಕರುಣೆ, ಸೃಜನಶೀಲತೆ ಮತ್ತು ಆಳವಾದ ಜ್ಞಾನವಿದೆ. ಹೊರಗಿನ ಜಗತ್ತಿನ ಗೊಂದಲಗಳು ನಿಮ್ಮ ಮನಸ್ಸಿನ ಶಾಂತಿಯನ್ನ ಕದಡಲು ಬಿಡಬೇಡಿ. ನೀವು ಕೇವಲ ಕನಸು ಕಾಣುವವರಲ್ಲ, ಆ ಕನಸುಗಳನ್ನ ನನಸಾಗಿವ ಅದ್ಭುತವಾದಂತಹ ಶಕ್ತಿಯನ್ನ ಉಳ್ಳವರು. ಜೀವನದಲ್ಲಿ ಎದುರಾಗುವ ಕಷ್ಟಗಳು ನಿಮ್ಮನ್ನ ಮುಳುಗಿಸಲು ಬರುವುದಿಲ್ಲ, ಈಜುವುದನ್ನ ಕಲಿಸಲು ಬರುತ್ತವೆ. ನಿಮ್ಮೊಳಗಿನ ಅಂತಃಶಕ್ತಿ ಮತ್ತು ಸತ್ಯನಿಷ್ಠೆಯೇ ನಿಮ್ಮ ಅತಿ ದೊಡ್ಡದಾದಂತಹ ಮಾರ್ಗದರ್ಶಕ. ಇತರರು ಏನು ಹೇಳುತ್ತಾರೆ ಎನ್ನುವುದಕ್ಕಿಂತ ನಿಮ್ಮ ಆತ್ಮಸಾಕ್ಷಿ ಏನು ಹೇಳುತ್ತದೆ ಎಂಬುದನ್ನ ನಂಬಿ ಮುನ್ನಡೆಯಬೇಕಾಗುತ್ತೆ. ಇನ್ನ ಮೀನರಾಶಿಯವರಾದಂತಹ ನಿಮ್ಮಲ್ಲಿ ಅಪಾರವಾದಂತಹ ಕರುಣೆ ಇರುವಂತದ್ದು. ಇನ್ನ ಸಾಗರದಲ್ಲಿ ಅದರ ಆಳದಲ್ಲಿ ಅಡಗಿರುವಂತಹ ಮುತ್ತು ಮೇಲಕ್ಕೆ ಬರಲು ಅಲೆಯೊಂದಿಗೆ ಹೋರಾಡಬೇಕಾಗಿಲ್ಲ, ತನ್ನ ಸ್ವಂತ ತೇಜಸ್ಸಿನಿಂದಲೇ ಹೊಳೆಯುವಂತದಾಗ್ತದೆ. ಇನ್ನ ಮನೆಯಲ್ಲಿ ನೆಮ್ಮದಿ ಮತ್ತು ಪ್ರೀತಿಯ ವಾತಾವರಣವನ್ನ ನೋಡುವಂತಹ ದಿನ. ಕುಟುಂಬದ ಹಿರಿಯರೊಂದಿಗೆ ಕಾಲ ಕಳೆಯುವುದರಿಂದ ಮಾನಸಿಕ ಧೈರ್ಯವು ಕೂಡ ಸಿಗುವಂತದ್ದು. ಸಂಗಾತಿಯೊಂದಿಗೆ ಪರಸ್ಪರ ಹೊಂದಾಣಿಕೆ ಮತ್ತು ಪ್ರೀತಿ ಹೆಚ್ಚಾಗಲಿದೆ. ಮನಸ್ಸಿನ ಭಾವನೆಗಳನ್ನ ಮುಕ್ತವಾಗಿ ಹಂಚಿಕೊಳ್ಳಬೇಕಾಗುತ್ತೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಸಾಧನೆಗಳಿಂದ ಮನೆಯಲ್ಲಿ ಸಂತೋಷದ ವಾತಾವರಣವು ಕೂಡ ನಿರ್ಮಾಣವಾಗುವಂತದ್ದು. ಇನ್ನ ದೀರ್ಘಾವಧಿಯ ಸುರಕ್ಷಿತ ಯೋಜನೆಗಳಲ್ಲಿ ಹಣ ಹೂಡಿಕೆ ಮಾಡಲು ಈ ದಿನ ಸೂಕ್ತವಾಗಿದೆ. ದಾನ ಧರ್ಮಗಳಿಗೆ ಅಥವಾ ಆಧ್ಯಾತ್ಮಿಕ ವಿಚಾರಗಳಿಗಾಗಿ ಹಣ ವ್ಯಯವಾಗುವಂತಹ ಸಾಧ್ಯತೆ ಇದೆ. ಇನ್ನು ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರಲಿದ್ದು ಹಳೆಯ ಹೂಡಿಕೆಗಳಿಂದ ಅಥವಾ ಬಾಕಿ ಬರಬೇಕಾಗಿದ್ದಂತಹ ಹಣದಿಂದ ನಿರೀಕ್ಷಿತ ಲಾಭವು ಕೂಡ ದೊರೆಯುವಂತದ್ದಿದೆ. ಇನ್ನು ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ಅಥವಾ ಹೊಸ ಯೋಜನೆಗಳನ್ನ ಆರಂಭಿಸಲು ಇದು ಶುಭವಾದಂತಹ ದಿನ. ಕೆಲಸದಲ್ಲಿ ಅತಿಯಾದ ಭಾವನಾತ್ಮಕ ನಿರ್ಧಾರಗಳನ್ನ ತಪ್ಪಿಸಿ ವಾಸ್ತವಿಕತೆಗೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ನಿಮ್ಮ ಬುದ್ಧಿವಂತಿಕೆ ಹಾಗೂ ಸಹಜ ಅಂತಃಪ್ರಜ್ಞೆಗೆ ಕಚೇರಿಯಲ್ಲಿ ಮೆಚ್ಚುಗೆ ದೊರೆಯಲಿದೆ. ಸಂಶೋಧನೆ, ಶಿಕ್ಷಣ, ಸಮಾಲೋಚನೆ ಅಥವಾ ಕಲಾಕ್ಷೇತ್ರದಲ್ಲಿ ಇರುವಂತವರಿಗೆ ವಿಶೇಷವಾದಂತಹ ಪ್ರಗತಿಯು ಕೂಡ ಕಾಣುವಂತಹ ದಿನವಾಗಿದೆ. ಇನ್ನು ಮನೆಯಲ್ಲಿ ನೆಮ್ಮದಿ ಮತ್ತು ಪ್ರೀತಿಯ ವಾತಾವರಣವಿರುತ್ತದೆ. ಕುಟುಂಬದ ಹಿರಿಯರೊಂದಿಗೆ ಕಾಲ ಕಳೆಯುವುದರಿಂದ ಮಾನಸಿಕ ಧೈರ್ಯ ಸಿಗುವಂತದ್ದಾಗ್ತದೆ. ಇನ್ನು ಸಂಗಾತಿಯೊಂದಿಗೆ ಪರಸ್ಪರ ಹೊಂದಾಣಿಕೆ
ನಂಬಿಕೆ ಮತ್ತು ಪ್ರೀತಿ ಹೆಚ್ಚಾಗಲಿದೆ. ಮನಸ್ಸಿನ ಭಾವನೆಗಳನ್ನ ಮುಕ್ತವಾಗಿ ಹಂಚಿಕೊಳ್ಳಬೇಕಾಗುತ್ತೆ. ಇನ್ನು ಮಕ್ಕಳ ವಿದ್ಯಾಭ್ಯಾಸ ಅಥವಾ ಸಾಧನೆಗಳಿಂದ ಮನೆಯಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುವಂತದ್ದು. ಇನ್ನು ಮಾನಸಿಕವಾಗಿ ಶಾಂತಿ ಮತ್ತು ಸ್ಥಿರತೆ ಇರುತ್ತದೆ. ಕಾಲು ನೋವು ಅಥವಾ ಕೀಲು ನೋವಿನಂತಹ ಸಣ್ಣ ಪುಟ್ಟ ತೊಂದರೆಗಳು ಕೂಡ ಕಾಣಿಸಿಕೊಳ್ಳಬಹುದು. ಈ ದಿನನಿತ್ಯ ಧ್ಯಾನ, ಪ್ರಾಣಾಯಾಮ ಹಾಗೂ ಸಮತೋಲಿತ ಸಾತ್ವಿಕ ಆಹಾರವನ್ನ ಸೇವನೆಯನ್ನ ಮಾಡುವುದು ಕೂಡ ತುಂಬಾ ಒಳ್ಳೆಯದು. ಇನ್ನು ಮುಂಜಾನೆ ಬೆಳಗ್ಗೆ ಸ್ನಾನದ ನಂತರ ಓಂ ರುಂ ಬೃಹಸ್ಪತಿ ನಮಃ ಅಥವಾ ಓಂ ಗುರುವೇ ನಮಃ ಎಂಬ ಮಂತ್ರವನ್ನ 108 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ ನೀವು.